Hey, hello guys, welcome to Unacademy Karnataka PUC exams. Guys, ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ದ ವಿಡಿಯೋ, share the video, subscribe the guys. In today's class I would like to start with what are the expected questions from poetry ನಲ್ಲಿ ಯಾವ್ಯಾವ ಕ್ವಶನ್ಸ್ಗಳನ್ನ ಹೇಳ್ತಾರೆ. So I am Thippesha. Expected ಪೊಯಮ್ನಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವ, what are the expected questions from poetry ಅಂತ. So let us discuss. So in today's class let us discuss about the expected question poetry ನಲ್ಲಿ ಯಾವ್ಯಾವ ಕ್ವಶನ್ಸ್ ಬರುತ್ತೆ. So what are the questions are going to be asked, how to answer to those questions. ಹೌದಾ? Is my voice is clear now? ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ? ಎಸ್, say yes. Is my voice is clear? ಸೊ ಯಾವ್ಯಾವ ಕ್ವಶನ್ಸ್ಗಳು ಬರ್ತವೆ ಏನು ಅನ್ನೋದನ್ನ ಲೆಟ್ ಅಸ್ ಡಿಸ್ಕಸ್. ಫಸ್ಟ್ ಒನ್ ಬಂದ್ಬಿಟ್ಟು ರೋಮಿಯೋ ಆ್ಯಂಡ್ ಜೂಲಿಯಟ್. ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ನಿಕಂಟ್ ಬಂಡಿ ಒಡ್ಡರ್. ಎಸ್, ಓಕೆ. ಸೊ ಕಮಿಂಗ್ ಟು ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂದ ತಕ್ಷಣ ಸೊ ವಾಟ್ ಕೈಂಡ್ ಆಫ್ ಕ್ವಶನ್ಸ್ ದಟ್ ವಿ ಮೇ ಎಕ್ಸ್ಪೆಕ್ಟ್, ದಟ್ ಈಸ್ ಇಂಪಾರ್ಟೆಂಟ್. ಯಾವ ಥರ ಕ್ವಶನ್ಸ್ ಬರ್ತವೆ ಅನ್ನೋದನ್ನು ನಾವಿಲ್ಲಿ ಶುಡ್ ಲರ್ನ್. ನೋಡಿ, ಬಿಫೋರ್ ದ್ಯಾಟ್ ಬಿಫೋರ್ ಯು ಗೆಟ್ ಇನ್ ಟು ಲರ್ನಿಂಗ್ ಆಫ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಬಗ್ಗೆ ಬಿಫೋರ್ ನೀವು ತಿಳ್ಕೋದಕ್ಕಿಂತ ಬಿಫೋರು ಫಸ್ಟ್ ಯು ಮಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯು ಮಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಏನು ಹೇಳುತ್ತೆ, ವಾಟ್ ಇಟ್ ಆ್ಯಕ್ಚುಲಿ ಸೇಸ್ ಅನ್ನೋದನ್ನು. ಸೊ ಯು ಮಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಕ್ಲಿಯರ್ಲಿ. ಏನು ರೋಮಿಯೋ ಜೂಲಿಯಟ್ ಅಂದ ತಕ್ಷಣ ಏನು ನೆನಪು ಬರ್ತದೆ ನೋಡಿ. ಫಸ್ಟು ವಾಟ್ ಈಸ್ ದ ಫೀಲಿಂಗ್ ಆಫ್ ರೋಮಿಯೋ ಟುವರ್ಡ್ ಜೂಲಿಯಟ್ ಅನ್ನೋದನ್ನು ಫಸ್ಟ್ ತಿಳ್ಕೋಬೇಕು. ಆಮೇಲೆ ಜೂಲಿಯಟ್ ಫೀಲಿಂಗ್ಸ್ ಟುವರ್ಡ್ಸ್ ರೋಮಿಯೋ ಏನಿದೆ ಅನ್ನೋದನ್ನು ಸೊ ಒಂದೊಂದಾಗಿ ತಿಳ್ಕೋಬೇಕು. ನೆನಪಿಟ್ಕೊಳ್ಳಿ, ನೀವು 4 ಮಾರ್ಕ್ಸ್ ಕ್ವಶನ್ಸ್ ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ 4 ಮಾರ್ಕ್ಸ್ ಕ್ವಶನ್ಸ್. ನಾವು ಲಾಂಗ್ ಆನ್ಸರ್ಸನ್ನು ಮಾತಾಡ್ತೀವಿ. ಈಗ ರೋಮಿಯೋ ಆ್ಯಂಡ್ ಜೂಲಿಯಟ್ ಆ್ಯಸ್ ಪರ್ ದ ಬ್ಲೂ ಪ್ರಿಂಟ್. ಸೊ ಬ್ಲೂ ಪ್ರಿಂಟ್ ವಿಚಾರಕ್ಕೆ ಬಂದರೆ ಅರ್ಥ ಆಗ್ತಿದೆಯಲ್ಲ. ಸೊ ಬ್ಲೂ ಪ್ರಿಂಟ್ ವಿಚಾರಕ್ಕೆ ಬಂದರೆ ಯು ವಿಲ್ ಬಿ ಆಸ್ಡ್ ಓನ್ಲಿ ಫ್ಯೂ ಕ್ವಶನ್ಸ್ ಫ್ರಮ್. ಇದರಿಂದ ಏನಂದರೆ ನೀವು ಭಾಳ ಕ್ವಶನ್ಸ್ಗಳನ್ನು ಕೇಳೋದಿಲ್ಲ. ಇದು ಕಮ್ಮಿಂಗ್ ಟು ಬ್ಲೂ ಪ್ರಿಂಟ್ ಅಂತ ಬಂದರೆ ಓನ್ಲಿ 4 ಮಾರ್ಕ್ಸ್. ರೋಮಿಯೋ ಆ್ಯಂಡ್ ಜೂಲಿಯಟಿಂದ 1 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ ಮತ್ತು 4 ಮಾರ್ಕ್ಸ್ ಕ್ವಶನ್ ಒಂದು. ಹೌದಾ? 6 ಮಾರ್ಕ್ಸ್ ಕ್ವಶನ್ ಬರೋಂಗಿಲ್ಲ. ರೋಮಿಯೋ ಆ್ಯಂಡ್ ಜೂಲಿಯಟಲ್ಲಿ 6 ಮಾರ್ಕ್ಸ್ ಕ್ವಶನ್ ಬರೋಂಗಿಲ್ಲ. ನಿಮ್ಮ ಮಿಡ್ ಟರ್ಮ್ ಸಿಲೆಬಸ್ಸಿಗೆ ತಕ್ಕಂಗೆ ಆನ್ ಚಿಲ್ಡ್ರನ್ ಮೇಲೆ ಮಾತ್ರ ಕ್ವಶನ್ ಇರುತ್ತೆ. ಯಾವುದು? ಆನ್ ಚಿಲ್ಡ್ರನ್ ಮೇಲೆ ಯು ವಿಲ್ ಬಿ ಆಸ್ ದ ಕ್ವಶನ್ ಆನ್ ಚಿಲ್ಡ್ರನ್ ಮೇಲೆ ಮಾತ್ರ ನಿಮಗೆ ಕ್ವಶನ್ಸನ್ನು ಕೇಳಲಾಗುತ್ತದೆ. ಯು ವಿಲ್ ಬಿ ಆಸ್ ದ ಕ್ವಶನ್ ಓನ್ಲಿ ಆನ್ ಚಿಲ್ಡ್ರನ್ ಮೇಲೆ ಕ್ವಶನ್ನ ಕೇಳ್ತಾರೆ. ಸೊ ದಟ್ ಯು ಮಸ್ಟ್ ನೋ ದಟ್. ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ವಾಟ್ ಈಸ್ ದ ಫೀಲಿಂಗ್ ಟುವರ್ಡ್ಸ್ ರೋಮಿಯೋ? ರೋಮಿಯೋನ್ ಫೀಲಿಂಗ್ಸ್ ಏನು? So what is the feeling of Romeo towards Juliet? Romeo feelingu Juliet kade. So what kind of feeling he has? Okay na? So what is the feeling towards Romeo? What is the feeling of
ಜೂಲಿಯಟ್ ಟುವರ್ಡ್ಸ್ ರೋಮಿಯೋ ಅನ್ನೋದನ್ನು ತಿಳ್ಕೋಬೇಕು. ಸೊ ಏನು ಹೇಳುತ್ತೆ ಆ್ಯಕ್ಚುಲಿ, ವಾಟ್ ಇಟ್ ಎಕ್ಸಾಕ್ಟ್ಲಿ ಸೈಸ್. ಒಂದೊಂದಾಗಿ ನೋಡೋಣ. ಹೌ ಡಸ್ ರೋಮಿಯೋ ಗ್ಲೋರಿಫೈ ದ ಜೂಲಿಯಟ್ಸ್ ಬ್ಯೂಟಿ ಅಂದ್ರೂ ಸೇಮ್ ಆನ್ಸರ್ ನೋಡಿ. ಏನು ವಾಟ್ ಕೈಂಡ್ ಆಫ್ ಕ್ವಶನ್ಸ್ ಯು ಮೇ ಎಕ್ಸ್ಪೆಕ್ಟ್ ಅಂದರೆ 4 ಮಾರ್ಕ್ಸ್ ಕ್ವಶನ್ಸ್ ಅಂತ ಬಂದಾಗ ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯಟ್ಸ್ ಬ್ಯೂಟಿ, ಜೂಲಿಯಟ್ ಬ್ಯೂಟಿ ವಾಸ್ ಟೂ ರಿಚ್ ಫಾರ್ ಯೂಸ್, ಆರ್ ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಇಟ್. ಸೊ ಯಾವ ರೀತಿನಾರ ಕೇಳಿ, ಯು ಕ್ಯಾನ್ ಮಾಡಿಫೈ ಇನ್ ಎನಿ ಆಫ್ ದ ಮ್ಯಾನರ್. ಅವನು ಯಾವ ರೀತಿಯ ಕೇಳಿದರೂ ಕೂಡ ಯು ಮಸ್ಟ್ ಬಿ ರೆಡಿ ಟು ಆನ್ಸರ್. There are two possibilities from Romeo and Juliet in the two possibilities. I'll come into the discussion afterwards. ನಾನು ಡಿಸ್ಕಷನಿಗೆ ಬರ್ತೀನಿ, ಅಂದರೆ ಯಾವ ಥರ ಆ ಕ್ವಶನ್ಗೆ ಹೆಂಗೆ ಆನ್ಸರ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ. I'll come afterwards. ಓಕೆ, ಸೊ ವಾಟ್ ಕೈಂಡ್ ಆಫ್ ಕ್ವಶನ್ಸನ್ನು ಕೇಳ್ತಾರೆ ಏನು ಅನ್ನೋದನ್ನು ಹೋದಾದರೆ ನೋಡಿ. ಸೊ ಈ ರೀತಿಯಾಗಿ ನಿಮಗೆ ಕ್ವಶನ್ಸ್. ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯಟ್ಸ್ ಬ್ಯೂಟಿ, ಒಂದು ಪಾಸಿಬಲ್ ಕ್ವಶನ್. ಇದರಲ್ಲಿ 4 ಮಾರ್ಕ್ಸ್ ಅಂದರೆ ಯು ಹ್ಯಾವ್ ಓನ್ಲಿ 2 ಪಾಸಿಬಲ್ ಕ್ವಶನ್ಸ್. ಓನ್ಲಿ 2 ಕ್ವಶನ್ಸ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಓನ್ಲಿ 2 ಪಾಸಿಬಿಲಿಟೀಸ್ ಆಫ್ ದ ಕ್ವಶನ್ಸ್. 2, ಯಾಕಂದರೆ ನಿಮ್ಮ ಸಿಲಾಬಸ್ಸಿಗೆ ತಕ್ಕಂಗೆ ಯು ಹ್ಯಾವ್ ಓನ್ಲಿ 3 ಪೊಯಮ್ಸ್. 3 ಪೊಯಮ್ಸ್ ಇರೋದ್ರಿಂದ ಪಕ್ಕ ಇದರಲ್ಲಿ ಕ್ವಶನ್ಸನ್ನು ಕೇಳ್ತಾನೆ. ಅಲ್ಲಿ ಕ್ವಶನ್ ಹೆಂಗಂದರೆ ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯಟ್ಸ್ ಬ್ಯೂಟಿ, ಆರ್ ಜೂಲಿಯಟ್ಸ್ ಬ್ಯೂಟಿ ವಾಸ್ ಟೂ ರಿಚ್ ಫಾರ್ ಯೂಸ್, ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಇಟ್. ಸೊ ಇದನ್ನು ರೋಮಿಯೋ ಯಾವ ಥರ ಡಿಸ್ಕ್ರೈಬ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ. ಯಾವ ರೀತಿ, ಹೌ ಡಸ್ ಈ ಗೋಯಿಂಗ್ ಟು ಡಿಸ್ಕ್ರೈಬ್ ದ ಜೂಲಿಯಟ್ಸ್ ಬ್ಯೂಟಿ ಅಂದರೆ ಫಸ್ಟ್ ನೋಡಿ ಏನೇನು, ಫಸ್ಟು ಟ್ರೈ ಟು, ಆಮೇಲೆ ನೀವು ಆನ್ಸರ್ನ ಮಾಡುವಂತ್ರಿ. ಫಸ್ಟ್ ಏನು ಮಾಡಬೇಕು, ಆನ್ಸರ್ ಫಾರ್ ಯು ಆನ್ಸರಿಂಗ್ ಟು ದ ಕ್ವಶನ್ ಏನೇನು ಅಂಶಗಳು ಆರ್ ದ ಎಲಿಮೆಂಟ್ ಫಸ್ಟ್, ಅದನ್ನು ಫಸ್ಟು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಫಸ್ಟ್ ಲೈನಲ್ಲಿ ಹೇಳ್ತಾನೆ, ಅಲ್ಲಿ ಏನು ಮಾಡ್ತಾನೆ, ಅವ್ರ ಬ್ಯೂಟಿ ಏನು ಮಾಡ್ತದೆ, ಇಟ್ ಟೀಚಸ್. ಯಾವುದಕ್ಕೆ, ಇಟ್ ಟೀಚಸ್ ದ ಟಾರ್ಚಸ್. ಏನಂತೇಳಿ, ಹೌ ಟು ಬರ್ನ್ ಬ್ರೈಟ್ ಅಂತ ಹೇಳ್ತಾನೆ. ಇಟ್ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಅದನ್ನು ಬರಿಬೇಕು. ಅದಾದ ನೆಕ್ಸ್ಟು ಅವಳನ್ನ ಈ ಕಂಪೇರ್ಡ್ ಹರ್ ಟು ದ ರಿಚ್ ಜುವೆಲ್ ಹ್ಯಾಂಗಿಂಗ್ ಇನ್ ಅ ಇತಿ ಆಫ್ ಇಯರ್ಸ್. ಸೊ ರಿಚ್ ಜುವೆಲ್ಗೆ ಏನು ಮಾಡ್ತಾನೆ, ಕಂಪೇರ್ ಮಾಡ್ತಾನೆ. ನೆಕ್ಸ್ಟ್ ಏನು ಮಾಡ್ತಾನೆ, ಸೊ ಔಟ್ ಬ್ಯೂಟಿ ಇಟ್ ಈಸ್ ಟೂ ರಿಚ್ ಅಂತ ಹೇಳ್ತಾನೆ. ಟೂ ರಿಚ್ ಟು ದ ಅರ್ತ್ ಅಂತ ಹೇಳ್ತಾನೆ, ಹೌದಾ. ಆ್ಯಂಡ್ ದೆನ್ 4th ಒನ್, ಸ್ನೋವಿ ಡವ್, ಶಿ ಲುಕ್ ಲೈಕ್ ಅ ಸ್ನೋವಿ ಡವ್ ಅಂತ ಹೇಳ್ತಾನೆ. ಸ್ನೋವಿ ಡವ್ ಅಮಾಂಗ್ ಕ್ರೌಸ್ ಅಂತ ಹೇಳ್ಕೊಳ್ತಾ ಹೋಗ್ತಾನೆ, ಹೌದಾ. ನೋಡಿ ಅದು ರೋಮಿಯೋಸ್ ಫೀಲಿಂಗ್ಸ್ ಆರ್ ಹೌ ರೋಮಿಯೋ ಈಸ್ ಗೋಯಿಂಗ್ ಟು ಗ್ಲೋರಿಫೈ ದ ಬ್ಯೂಟಿ ಆಫ್ ಅ ಜೂಲಿಯಟ್. ಜೂಲಿಯಟ್ ಬ್ಯೂಟಿ ಬಗ್ಗೆ ಹೇಳ್ಕೊಳ್ತಾ ಹೋಗ್ತಾನೆ. ಆ್ಯಂಡ್ ಮತ್ತೊಂದು ಹೇಳ್ತಾನೆ, ಈ ಜಸ್ಟ್ ವಾಂಟೆಡ್ ಟು ಟಚ್ ಹರ್ ಹ್ಯಾಂಡ್. ಈ ವಾಂಟ್ಸ್ ಟು ಟಚ್ ಹರ್ ಹ್ಯಾಂಡ್, ಅವಳ ಹ್ಯಾಂಡನ್ನು ಟಚ್ ಮಾಡಿ ಈ ವಾಂಟ್ ಟು ಬಿಕಮ್ ಬ್ಲೆಸ್ಡ್ ಒನ್, ಈಸ್ ಹ್ಯಾಂಡ್ಸ್ ಟು ಗೆಟ್ ಬ್ಲೆಸ್ಡ್ ಒನ್ ಆಗಬೇಕು ಅಂತೇಳಿ ಇಷ್ಟಪಡ್ತಾನೆ. ಆ್ಯಂಡ್ ಇನ್ನೊಂದು ಅಂಶವನ್ನು ಹೇಳ್ತಾನೆ, ಈ ಹ್ಯಾಡ್ ನೆವರ್ ಸೀನ್.
had never seen the beauty of a Juliet in this universe till that night. ಆ ನೈಟ್ವರೆಗೂ had never seen the beauty of a ಜೂಲಿಯಟ್ನಂತ ಬ್ಯೂಟಿಫುಲ್ ಇರ್ತಕ್ಕಂಥ ಇಲ್ಲ ಅಂತ. Look at how he is going explaining all these things. ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅನ್ನೋದನ್ನ ಯು ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊ. ಹೌ he is going to explain all those, ಓಕೆನಾ? ಹಾಗಾದ್ರೆ ಅಷ್ಟೇನಾ, ಮತ್ತೇನೇನು, ವಾಟ್ ಆರ್ ದ ಥಿಂಗ್ಸ್ ಕ್ಯಾನ್ ಬಿ ಡಿಸ್ಕಸ್ಡ್ ಈವನ್ ಮೋರ್, ಅದನ್ನು ಹೊರತುಪಡಿಸಿ ಮತ್ತೇನು ನೋಡಿ. ಕ್ವಶನ್ಸನ್ನು ಈಸ್ ಗೋಯಿಂಗ್ ಟು ಆಸ್ಕ್ ದ ಕ್ವಶನ್ಸ್ ಇನ್ ಎನಿ ಫಾರ್ಮೇಷನ್, ಬಟ್ ವೆನ್ ಯು ಆರ್ ಆನ್ಸರಿಂಗ್ ದ ಕ್ವಶನ್, ವೆನ್ ಯು ಆರ್ ಆನ್ಸರಿಂಗ್ ಟು ದ ಕ್ವಶನ್, ರೋಮಿಯೋ ಆ್ಯಂಡ್ ಜೂಲಿಯೆಟಲ್ಲಿ ಅಲ್ಲಿ ರೋಮಿಯೋ ಫೀಲಿಂಗ್ಸ್ ಟುವರ್ಡ್ಸ್ ಜೂಲಿಯೆಟ್ ಅಂತ ಬಂದಾಗ, ಅಥವಾ ರೋಮಿಯೋ ಯಾವ ರೀತಿ ಜೂಲಿಯೆಟ್ ಬಗ್ಗೆ ಹೇಳ್ತಾನಂತ ಬಂದಾಗ, ಸೊ ನಿಮ್ಮ ಆನ್ಸರ್ ಕಂಪಲ್ಸರಿ ಇದೇ ಇರಬೇಕು. ಗೆಟಿಂಗ್? ಸೊ ಯಾವ ರೀತಿ ಕ್ವಶನ್ ಕೇಳ್ಬೋದು? ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯೆಟ್ಸ್ ಫ್ಲಾಲೆಸ್ ಬ್ಯೂಟಿ? ಓಕೆ, ಫೈನ್. ಸೊ ನೀವು ವಾಟ್ ಎವರ್ ದ ಕ್ವಶನ್ ಮೇ ಹ್ಯಾಸ್, ಈ ಚಾಪ್ಟರ್ ಮೇಲೆ ಯು ಮೇ ಹ್ಯಾಸ್ ಎನಿ ಕೈಂಡ್ ಆಫ್ ದ ಕ್ವಶನ್ಸ್, ಯಾವ ಕ್ವಶನ್ಸ್ ಆದರೂ ಕೇಳಿ. ನೀನೇನು ಮಾಡಬೇಕು? ವಾಟ್ ಹ್ಯಾಸ್ ಟು ಬಿ ಡನ್? ಸೊ ಏನು ಮಾಡಬೇಕು ಅಂದರೆ, ಸೊ ಯು ಮಸ್ಟ್ ಟ್ರೈ ಟು ಆನ್ಸರ್ ಟು ದ ಕ್ವಶನ್. ಏನು ಮಾಡಬೇಕು? ಟ್ರೈ ಟು ಆನ್ಸರ್ ಟು ದ ಕ್ವಶನ್ ವಿತ್ ಹ್ಯಾವಿಂಗ್ ದೀಸ್ ಎಲಿಮೆಂಟ್ಸ್. ಇವಷ್ಟು ಎಲಿಮೆಂಟ್ಸ್ಗಳನ್ನು ಒಳಗೊಂಡಿರಬೇಕು. ಅದು ಯಾವ ಟೈಪ್ ಆದರೂ ಕ್ವಶನ್ ಕೇಳಿ. ಬಟ್ ರೋಮಿಯೋ ಜೂಲಿಯೆಟ್ ಬಂತಿಲ್ಲೋ, ರೋಮಿಯೋಸ್ ಏನಂದರೆ ದ ರೋಮಿಯೋಸ್ ಫೀಲಿಂಗ್ಸ್ ಆದರೂ ಆಗಿರ್ಬೋದು, ಅಥವಾ ರೋಮಿಯೋ ಡಿಸ್ಕ್ರೈಬ್ ಜೂಲಿಯೆಟ್, ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಜೂಲಿಯೆಟ್. ಸೊ ದೇರ್ ಆರ್ ಮೆನಿ ಪಾಸಿಬಿಲಿಟೀಸ್. ನೋಡಿ, ಕ್ವಶನ್ ಈ ರೀತಿಯಾಕೆ, ಒಂದು ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯೆಟ್ಸ್ ಬ್ಯೂಟಿ ಅಂತ ಕೇಳ್ತಾನೆ. ಕೆಲವೊಂದು ಟೈಮು ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯೆಟ್ಸ್ ಫ್ಲಾಲೆಸ್ ಬ್ಯೂಟಿ ಅಂತ ಕೇಳ್ತಾನೆ. ನೆಕ್ಸ್ಟು ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಜೂಲಿಯೆಟ್ ಅಂತ ಕೇಳ್ತಾನೆ. ಅಥವಾ ಜೂಲಿಯೆಟ್ಸ್ ಬ್ಯೂಟಿ ವಾಸ್ ಟೂ ರಿಚ್ ಫಾರ್ ಯೂಸ್, ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಇಟ್ ಅಂತ ಕೇಳ್ಬೋದು. ಅಥವಾ ರೋಮಿಯೋಸ್ ಅಪ್ರಿಸಿಯೇಷನ್ ಆಫ್ ಜೂಲಿಯೆಟ್ಸ್ ಬ್ಯೂಟಿ ಈಸ್ ಎಕ್ಸ್ಪ್ರೆಸ್ಡ್ ಥ್ರೂ ದ ಇಮೇಜಸ್, ಎಕ್ಸ್ಪ್ಲೇನ್ ಇಟ್ ಅಂತ ಕೇಳ್ತಾನೆ. ಆಗ್ತಿದೆಯಾ? ಸೊ ಯಾವ ಥರ ಕ್ವಶನ್ ಕೇಳಿದರೂ ಕೂಡ ಯುವರ್ ಆನ್ಸರ್ ಮಸ್ಟ್ ಬಿ ದ ಸೇಮ್. ಯು ಮೇ ಹ್ಯಾಸ್ಟ್ ಇನ್ ಎನಿ ಫಾರ್ಮ್, ಯಾವ ಥರ ಕ್ವಶನ್ಸ್ ಬೇಕಾದ್ರೂ ಕೇಳಿ, ನಿನ್ನ ಆನ್ಸರ್ ಏನಿರ್ಬೇಕಂದ್ರೆ ಇಟ್ ಶುಡ್ ಬಿ ದ ಸೇಮ್ ಇರಬೇಕು. ಸೊ ಹಾಗಾದ್ರೆ ಸೊ ಲೆಟ್ ಅಸ್ ನೋ, ಹಾಗಾದ್ರೆ ಆನ್ಸರನ್ನು ಹೌ ಟು, ಒಂದು ಯಾವ ರೀತಿಯಾಗಿ ನಾವು ಆನ್ಸರ್ನ ಬರೀಬಹುದು ಅನ್ನೋದನ್ನು ನೋಡೋಣ. ಹೌ ಟು ಆನ್ಸರ್ ಟು ದ ಕ್ವಶನ್, ವೆರಿ ಸಿಂಪಲ್. ಅಷ್ಟು ಬರೆದ್ರೆ ಸರ್ ನೀವು ಹೇಳಿದಷ್ಟು ಈ ಎಲ್ಲ ಪಾಯಿಂಟ್ಸ್ಗಳನ್ನು ಒಳಗೊಂಡಂತೆ ನಾನು ಬರೆದ್ರೆ ಕ್ಯಾನ್ ಐ ಗೆಟ್
4 marks. Definitely you are going to get 4 marks in your exams. ಪಕ್ಕ 4 ಮಾರ್ಕ್ಸ್ ಫಿಕ್ಸ್ ಬಂದೇ ಬರುತ್ತೆ. ಹಾಗಾದ್ರೆ ಯಾವ ರೀತಿ ಇರುತ್ತೆ ನೋಡಿ, ಈ ರೀತಿಯಾಗಿ. ಸೊ ರೋಮಿಯೋ glorifies the beauty of Juliet. She teaches the torches to burn bright. She teaches the torches to burn bright, and she looks like a rich jewel hanging in an Ethiop's ear. Her beauty is too rich and too dear, and she dances like a ಸ್ನೋವಿ ಡವ್ ಅಂತ ಹೇಳಿ. ನೋಡಿ, ನಾ ಏನೇನು ಅಂಶಗಳನ್ನು ಹೇಳಿದ್ದೀನೋ ಅದೆಲ್ಲವೂ ಕೂಡ ಇಲ್ಲಿ ಒಳಗೊಂಡಿದೆ ನೋಡಿ. ಒಂದು ಫಸ್ಟ್ ಏನಂದೆ, ಫಸ್ಟು ಹೌ ಡಸ್ ಶಿ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಇಲ್ಲಿ ಹೇಳಿದ್ರು ರೋಮಿಯೋ ಗ್ಲೋರಿಫೈಸ್ ದ ಬ್ಯೂಟಿ ಆಫ್ ಜೂಲಿಯಟ್ ಆಯಿತಾ. ದ ಫಸ್ಟ್ ಎಲಿಮೆಂಟ್ ಏನಂದರೆ ಶಿ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್ ಅನ್ನೋದ್ರ ಬಗ್ಗೆ ಹೇಳ್ತಾಳೆ. ದೆನ್ ಶಿ ಲುಕ್ಸ್ ಲೈಕ್, ನೋಡಿ, looks like what? Rich jewel where? Which hanging in an Ethiop's ear. So Ethiop's ear ನಲ್ಲಿ hanging in an Ethiop's ear ನಲ್ಲಿ ಯಾವ ರೀತಿಯಾಗಿ ಅನ್ನೋದನ್ನ ಹೇಳ್ಕೊಳ್ತಾ ಹೋಗ್ತಾರೆ. ದೆನ್ ನಾನು ಹೇಳಿದ್ನಿ it is too rich to the earth. Her beauty is too rich and too dear to the earth. ಸೊ ಅವಳ ಬ್ಯೂಟಿ ಅನ್ನೋದೇನಿದೆಯಲ್ಲ ಇದು ಟೂ ರಿಚ್ ಮತ್ತೆ ಟೂ ಡಿಯರ್ ಅಂತ ಹೇಳ್ಕೊಳ್ತಾ ಹೋಗ್ತಾನೆ. ಅದನ್ನು ನಾವಿಲ್ಲಿ ಗಮನ ಹರಿಸ್ಬೇಕಾಗ್ತದೆ. ಸೊ ಅಷ್ಟೇ ಅಲ್ಲ, ದೆನ್ ಶಿ ಡ್ಯಾನ್ಸಸ್ ಲೈಕ್ ಅ ಸ್ನೋವಿ ಡವ್. ಸೊ ಇದನ್ನು ಮರೆಯೋಂಗಿಲ್ಲ. ಯು ಮಸ್ಟ್ ಟ್ರೈ ಟು ರಿಮೆಂಬರ್. ಸೊ ಇದನ್ನು ರಿಮೆಂಬರ್ ಮಾಡ್ಕೋಬೇಕಾಗ್ತದೆ. ಯು ಮಸ್ಟ್ ಟ್ರೈ ಟು ರಿಮೆಂಬರ್ ದ ಥಿಂಗ್ಸ್. ಅವನು ಏನೇನು ಹೇಳ್ತಾನಂದರೆ ಶೀ ಈಸ್ ಲುಕ್ ಲೈಕ್ ಅ ಸ್ನೋವಿ ಡವ್ ಅಂತ ಹೇಳ್ತಾರೆ. ಸೊ ಸ್ನೋವಿ ಡವ್ ಅಂದರೆ ಸ್ನೋವಿ ಡವ್ ಅಮಾಂಗ್ ದ ಕ್ರೌಸ್. ಸೊ ಕ್ರೌಸ್ ನಡುವೆ ಇರ್ತಕ್ಕಂಥ ಸ್ನೋವಿ ಡವ್ ಅಂತ ಹೇಳ್ಕೊಳ್ತಾ ಹೋಗ್ತಾನೆ. ದೆನ್ ಆಫ್ಟರ್ ದ ಡ್ಯಾನ್ಸ್ ರೋಮಿಯೋ ವಾಂಟ್ಸ್ ಟು what does he wish? He just wished to touch her hand. Romeo wants to touch the hand of Juliet so that his rude hand would be blessed. He swears that he had never seen true beauty till that night. ಈ ರೀತಿಯಾಗಿ ಹೇಳ್ಕೊಳ್ತಾ ಹೋಗ್ತಾನೆ. ಸೊ ನೋಡಿ, ಫಸ್ಟು ನೆನಪಿಟ್ಕೋಬೇಕು. ಏನನ್ನು ನೆನಪಿಟ್ಕೋಬೇಕಪ್ಪ ಅಂದರೆ, ಸೊ ಈ ಸ್ಟಾರ್ಟ್ಸ್ ಡಿಸ್ಕ್ರೈಬಿಂಗ್ ಹರ್ ಬ್ಯೂಟಿ. ಈ ಸೇಸ್ ದಟ್ ಜೂಲಿಯಟ್ ಹ್ಯಾಸ್ ಆ್ಯಡೆಡ್ ಗ್ಲೂ ಟು ದ ಪ್ಲೇಸ್ ಅಂತ ಹೇಳ್ತಾನೆ. ಆ್ಯಂಡ್ ಮತ್ತೆ ಹೇಳ್ತಾನೆ ಶಿ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಮೀನ್ಸ್ ಜೂಲಿಯಟ್ ಹ್ಯಾಸ್ ಬ್ರೈಟನ್ಡ್. Juliet has brightened, or Juliet has illuminated the place, not the lights ಅಂತ ಹೇಳ್ಕೋಬೋದು ನಾವು. ಅಥವಾ ಹರ್ ಬ್ಯೂಟಿ ಈಸ್ ಎವನ್ಲಿ ಅಂತ ಹೇಳ್ತಾನೆ. ಆ್ಯಂಡ್ ಶಿ ಈಸ್ ಟೂ ಡಿಯರ್ ಫಾರ್ ದ ಅರ್ತ್ ಅಂತ ಹೇಳ್ತಾನೆ. ಆ್ಯಂಡ್ ನೋ ಅರ್ತ್ಲಿ ಮ್ಯಾನ್ ಡಿಸರ್ವ್ ಅರ್. ಸೊ ಅವನು ಹೇಳ್ತಾನೆ ನೋ ಅರ್ತ್ಲಿ ಮ್ಯಾನ್ ಡಿಸರ್ವ್ ಅರ್, ಆ್ಯಂಡ್ ಶಿ ಲುಕ್ ಲೈಕ್ ಅ ಸ್ನೋವಿ ಡವ್ ಅಮಾಂಗ್ ದ ಕ್ರೌಸ್, ಆ್ಯಂಡ್ ಜೂಲಿಯಟ್ಸ್ ಮೂವ್ ಅಮಾಂಗ್ ದ ಕಂಪ್ಯಾನಿಯನ್ಸ್ ಅಂತ ಹೇಳ್ಕೊಳ್ತಾ ಹೋಗ್ತಾನೆ. ಆ್ಯಂಡ್ ಈ ವಿಶಸ್ ಟು ಮೀಟ್ ಹರ್ ಆಫ್ಟರ್ ದ ಡ್ಯಾನ್ಸ್, ಆ್ಯಂಡ್ ಈ ವಿಶಸ್ ಟು ಟಚ್ ಹರ್ ಹ್ಯಾಂಡ್, ಆ್ಯಂಡ್ ಟಚಿಂಗ್ ಹರ್ ಹ್ಯಾಂಡ್ ಈ ವಾಂಟ್ಸ್ ಟು ಮೇಕ್ ಹರ್ ಈಸ್ ರೂಡ್ ಆರ್ ಕರ್ಸ್ಡ್ ಹ್ಯಾಂಡ್ಸ್ ಬ್ಲೆಸ್ಡ್ ಅಂತ ಹೇಳ್ತಾನೆ. ಸೊ ಅಷ್ಟೇ ಅಲ್ಲ, ಈ ಸೇಸ್ ದ್ಯಾಟ್ he had never seen such a beautiful girl till that night. ಆ ರಾತ್ರಿವರೆಗೂ ನಾನು ಅಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹುಡುಗಿ ನಾನು ನೋಡೇ ಇಲ್ಲ ಅಂತ ಅವನು ಹೇಳ್ತಾನೆ. ಸೊ ದಿಸ್ ಈಸ್ ವಾಟ್
ಥಿಂಗ್ಸ್ ಆಫ್ ಏನಂದರೆ ರೋಮಿಯೋಸ್ ಡಿಸ್ಕ್ರಿಪ್ಷನ್ ಆರ್ ರೋಮಿಯೋಸ್ ಫೀಲಿಂಗ್ಸ್ ಟುವರ್ಡ್ಸ್ ಯಾರ ಜೋಡಿ ರೋಮಿಯೋಸ್ ಫೀಲಿಂಗ್ಸ್ ಟುವರ್ಡ್ಸ್ ಜೂಲಿಯೆಟ್ ನಡುವೆ ಅಲ್ಲ, ಜೂಲಿಯೆಟ್ ಬಗ್ಗೆ ಅವನಿಗಿರ್ತಕ್ಕಂಥ ಫೀಲಿಂಗ್ಸ್ ಬಗ್ಗೆ ಇಲ್ಲಿ ಹೇಳ್ಕೊಳ್ತಾ ಹೋಗ್ತಾರೆ. ದೆನ್ ವಾಟ್ ಎಲ್ಸ್? ಸೊ ವಾಟ್ ಎಲ್ಸ್ ಟು ಡಿಸ್ಕಸ್ ಈವನ್ ಮೋರ್? ಸೊ ಅದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ದೆನ್ ಕಮಿಂಗ್ ಟು ದ ಕ್ವಶನ್ ನಂಬರ್, ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಹೋಗೋಣ. ಸೊ ಇದು ಒಂದು ಕಡೆ ಆಯಿತು. ನೋಡಿ 4 ಮಾರ್ಕ್ಸ್ ಕಂಪಲ್ಸರಿ ಬರುತ್ತೆ. ಸೊ ಯು ವಿಲ್ ಬಿ ಆಸ್ಕ್ಡ್ ದ ಕ್ವಶನ್ ಫಾರ್ 4 ಮಾರ್ಕ್ಸ್ ಕಂಪಲ್ಸರಿಲಿ. ಸೊ ಕಂಪಲ್ಸರಿ ನಿಮಗೆ ನಾಳೆ ಎಕ್ಸಾಮಿಗೆ, ಮಿಡ್ ಟರ್ಮ್ ಎಕ್ಸಾಮಿಗೆ ಒಂದು ಕ್ವಶನ್ ಫಿಕ್ಸ್. ಸರ್ ಆ ಕ್ವಶನ್ ಸಪೋಸ್ ಇಫ್ ದೇ ಮಿಸ್ ಟು ಆಸ್ ದಟ್ ಕ್ವಶನ್, ಸೊ ವಾಟ್ ಅಬೌಟ್ ದ ಇನ್ನೊಂದು ಕ್ವಶನ್ ಏನು ಬರ್ಬೋದು ಸರ್? ಸೊ ವಾಟ್ ಎವರ್ ದ ಕ್ವಶನ್ಸ್ ಮೇ ಕಮ್ ಟು ಯು, ಕ್ವಶನ್ ಏನು ಬೇಕಾದ್ರೂ ಬರ್ಬೋದು, ಆದರೆ ಆನ್ಸರ್ ಮಾತ್ರ ಸೇಮ್ ಇರುತ್ತೆ. ಸೊ ಪಾಸಿಬಿಲಿಟಿ ಅವನಿಗೆ ಇವೆರಡು ಕ್ವಶನ್ ಪಾಸಿಬಿಲಿಟೀಸ್ ಬಿಟ್ಟರೆ ಮತ್ತು ದೇರ್ ಈಸ್ ನೋ ಅದರ್ ಸಚ್ ಪಾಸಿಬಿಲಿಟೀಸ್ ಟು ಆಸ್ ದ ಕ್ವಶನ್ ಟು ಯು. ಓಕೆನಾ? ಹಾಗಾದರೆ ನೋಡೋಣ ಮತ್ತು ಯಾವ ರೀತಿಯಾಗಿ. ಜಸ್ಟ್ ಮಿನಿಟ್. How does Juliet intend? How does Juliet intend? Okay, intend to immortalize Romeo. ಅಂದರೆ ಯಾಕೆ ಇಮ್ಮೋರ್ಟಲೈಸ್ ಅಂದರೆ ಶಿ ವಿಶ್ ಹರ್ ಹೀರೋ ಅಥವಾ ರೋಮಿಯೋ ಟು ಬಿ ಮಿಡ್ಸ್ಟ್ ಆಫ್ ಅ ಸ್ಟಾರ್ ಅಂತ ಹೇಳ್ಕೊಳ್ತಾ ಹೋಗ್ತಾಳೆ. ಸೊ ಅದನ್ನು ನಾವಿಲ್ಲಿ ದಟ್ ಈಸ್ ಆಲ್ಸೋ ಒನ್ ಮೋರ್ ಥಿಂಗ್, ಅದನ್ನು ನಾವಿಲ್ಲಿ ನೆನಪಿಸ್ಕೋಬೇಕು. ಅಥವಾ ವೈ ಡಸ್ ಜೂಲಿಯೆಟ್ ವಾಂಟ್ ರೋಮಿಯೋ ಟು ಬಿ ಕಟ್ ಔಟ್ ಇನ್ ಟು ಲಿಟ್ಲ್ ಸ್ಟಾರ್? ನೋಡಿ, ಯಾವ ಥರ ಕ್ವಶನ್ಸ್ ಆದರೂ ಕೇಳಿ, ಅಥವಾ ಮತ್ತೇನು ಕೇಳ್ಬೋದು, ಜೂಲಿಯೆಟ್ಸ್ ಅಲ್ಲ, ಹೌ ಡಸ್ ಜೂಲಿಯೆಟ್ ಎಕ್ಸ್ಪ್ರೆಸ್ ಹರ್ ಲವ್ ಫಾರ್ ರೋಮಿಯೋ ಅಂತ ಹೇಳ್ಬೋದು. ಹೌ ಡಸ್ ಜೂಲಿಯೆಟ್ ಇಂಟೆಂಡ್ ಟು ಮೇಕ್ ರೋಮಿಯೋ ಇಮ್ಮಾರ್ಟಲ್, ಅಥವಾ ಹೌ ಡಸ್ ಜೂಲಿಯೆಟ್ ವಾಂಟ್ ರೋಮಿಯೋ ಟು ಬಿ ಕಟ್ ಔಟ್ ಇನ್ ಲಿಟ್ಲ್ ಸ್ಟಾರ್ಸ್ ಇಂಟು ಲಿಟ್ಲ್ ಸ್ಟಾರ್ಸ್ ಅಂತ ಈ ರೀತಿಯಾಗಿ. ಸೊ ದೇರ್ ಆರ್ 3 ಕ್ವಶನ್ಸ್, ಬಟ್ ವೆನ್ ಇಟ್ ಕಮ್ಸ್ ಟು ಆನ್ಸರಿಂಗ್ ಟು ದೋಸ್ ಕ್ವಶನ್ಸ್, the answer that what you are going to write is the same. ಅದು ಏನು ಆನ್ಸರನ್ನು ಏನು ಬರಿಬೇಕಂತ ಅಂದ್ಕೊಂಡಿದ್ರಲ್ಲ, ಬಟ್ ಆನ್ಸರ್ ಏನು ಬರೀತಿರಲ್ಲ, ಸೊ ದಟ್ ಈಸ್ ದ ಆನ್ಸರ್ ವಿಲ್ ಬಿ ದ ಸೇಮ್. ಆನ್ಸರ್ ಮಾತ್ರ ಸೇಮ್ ಇರುತ್ತೆ. ಅದನ್ನು ಐ ಮಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್. ನಾನು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಐ ಮಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. So then only it is very easy to answer the question. ಕ್ವಶನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಅದಕ್ಕೆ ಅಷ್ಟೇ ಕ್ಲಿಯರಾಗಿ ನಾನು ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದ್ರೆ ಜೂಲಿಯೆಟ್ ಫೀಲಿಂಗ್ಸ್ ಏನು? ಸೊ ವಾಟ್ ಈಸ್ ದ ಜೂಲಿಯೆಟ್ ಫೀಲಿಂಗ್ಸ್ ಟುವರ್ಡ್ಸ್ ರೋಮಿಯೋ ಅಂತ ನಾವು ನೋಡೋದಾದರೆ, ಈಗ ಜೂಲಿಯೆಟ್ ಫೀಲಿಂಗ್ಸು ಏನಿದೆ, ವಾಟ್ ಇಟ್ ಆ್ಯಕ್ಚುಲಿ ಜೂಲಿಯೆಟ್ ಸೇಸ್, ಏನನ್ನು ಹೇಳ್ತಾರೆ ಏನು ಅನ್ನೋದನ್ನು ನಾವು ನೋಡೋದಾದರೆ, ಸೊ ಜೂಲಿಯೆಟ್ ಫೀಲಿಂಗ್ಸ್ ಒಳಗೆ ಜೂಲಿಯೆಟ್ ಪ್ರೈಸಸ್ ದ ರೋಮಿಯೋ, ಜೂಲಿಯೆಟ್ ಪ್ರೈಸಸ್ ದ ರೋಮಿಯೋ ಆ್ಯಂಡ್ ಶಿ ಇನ್ವೈಟ್ಸ್ ನೈಟ್ ಆ್ಯಂಡ್ ರೋಮಿಯೋ. ಅವಳೇನು ಮಾಡ್ತಾಳೆ, ಶಿ ಈಸ್ ಟ್ರೈಂಗ್ ಟು ಇನ್ವೈಟ್ ದ ನೈಟ್. ಓಕೆನಾ? ನೈಟ್ ಮತ್ತು ರೋಮಿಯೋ ಇಬ್ಬರನ್ನು ಕೂಡ ಶಿ ಈಸ್ ಟ್ರೈಂಗ್ ಟು ಇನ್ವೈಟ್.
means according to her, knight in the sense Romeo himself. ಅರ್ಥ ಆಗ್ತಿದೆಯಾ? So according, then she says, and Romeo is the day in the night for Juliet. I repeat, Romeo become day in the night for Juliet, and he is the day for her. ನೈಟ್ ಅಲ್ಲಿ ಅವಳಿಗೆ ರಾತ್ರಿಯ ಹಗಲು ಅಮ್ಮ, ಅಥವಾ ಡೇ ಫಾರ್ ಅವರ್ ಲೈಫ್, ಅವಳ ಲೈಫಲ್ಲಿ ಅವನೊಂಥರ ಡೇ ಬೆಳಕಿದ್ದಂಗೆ. ಆ್ಯಂಡ್ he is also compared to a new snow on a raven's back. She compares. Then not only that, and he is so beautiful, he is so handsome, and she wants Romeo to be made little stars after her death. ತಾನು ಸತ್ತ ಮೇಲೆ ಅವನು ಲಿಟಲ್ ಸ್ಟಾರ್ ಆಗಬೇಕು. he makes the sky very beautiful to becoming stars in the on the earth, so stars in the sky, in the sense where he is going to give a glory or beauty to the sky ಅಂತ ಹೇಳ್ತಾರೆ. So that all love Romeo and forget the garish sun. ಸೊ ಎಲ್ಲರೂ ಏನು ಮಾಡ್ತಾರೆ, ಯಾವಾಗ he glorifies the sky or when he give more beauty to the sky ಅಂದಾಗ, the people all over the world will forget the sun, the garish sun, and they will start chanting of Romeo. In this way she praises Romeo's star. ಸೊ ಇವೆಲ್ಲ ಅಂಶಗಳನ್ನು ನಾವು ಹೇಳ್ಕೊಳ್ತಾ ಹೋಗ್ತಾಳೆ ಇನ್ ದಿಸ್ ವೇ. ಬಟ್ ಅದನ್ನು ಯಾವ ರೀತಿ ಫಾರ್ 4 ಮಾರ್ಕ್ಸಿಗೆ ಅಂತ ಬಂದಾಗ, ಹೌ ಟು ಆನ್ಸರ್ ಟು ದ ಕ್ವಶನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಸೊ 4 ಮಾರ್ಕ್ಸ್ ಕಮ್ ಟು ದ 4 ಮಾರ್ಕ್ಸ್ ಅಂತ ಬಂದಾಗ, ಸೊ ಹೌ ಟು ಆನ್ಸರ್ ಟು ದ ಕ್ವಶನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಓಕೆನಾ? ಸೊ ನೋಡಿ, Juliet requests the knight to come soon so that Romeo would come to meet her at night. Means, so ನಾನು ಮೇ ಬಿ ಇದು ಅಬೌಟ್ 36 ಅಥವಾ 37 ಅವರ್ಸಲ್ಲೇ ಲವ್ ಆಕತಿ, ಮ್ಯಾರೇಜ್ ಆಕತಿ, ಸತ್ತು ಹೋಗ್ತಾರೆ. ಅವನು ಅವಳನ್ನು ಭೇಟಿಯಾಗೋಕ್ಕೆ ರಾತ್ರಿ ಬರ್ತಾ ಇರ್ತಾನೆ. ಯಾಕೆಂದರೆ ದೀಸ್ ಮ್ಯಾಂಟೆಗೂಸ್ ಮತ್ತು ಕ್ಯಾಪುಲೇಟ್ಸ್ ಫ್ಯಾಮಿಲಿ ಏನಿದಾವಲ್ಲ, ಇವೆರಡೂ ಕೂಡ ರೈವಲ್ರಿ ಫ್ಯಾಮಿಲೀಸ್, ಆರ್ಚ್ ರೈವಲ್ರೀಸ್. ಸೊ ಅವರಿಬ್ಬರು ಕೂಡ ಶತ್ರು ಕುಟುಂಬದವರಾಗಿದ್ದರಿಂದ ಅವರು ಭೇಟಿ ಆಗಬೇಕಂದ್ರೆ ಅದು ರಾತ್ರಿ, ಅದು ಡಿಸ್ಗೈಸ್ಡ್ ಮ್ಯಾನ್. ಮೀನ್ಸ್ ಅವನು ಏನು ಮಾಡಬೇಕಾಗಿತ್ತು, ಡಿಸ್ಗೈಸ್ಡ್ ಮ್ಯಾನಲ್ಲಿ, ಅಂದರೆ ಲೈಕ್ ಮಾರುವೇಷದಲ್ಲಿ ಅವನು ಬರಬೇಕಾಗಿತ್ತು. ಸೊ ಮಾರುವೇಷದಲ್ಲಿ ಬರೋ ಸಂಬಂಧ, ಸೊ ಅಲ್ಲೇನಾಯಿತು, ಅಗೇನ್ ಏನಾಯ್ತಪ್ಪ ಅಂದ್ರೆ ಅವನು ಬರೋಕ್ಕೆ ಮೀನ್ಸ್ ಮಾರುವೇಷದಲ್ಲಾಗಿರೋದ್ರಿಂದ ರಾತ್ರಿ ಮಾತ್ರ ಬರಬೇಕಾಗ್ತಾ ಇತ್ತು. ಸೊ ಆ ಒಂದು ಕಾರಣದಿಂದ ಅವನೇನು ಮಾಡಿದ, ಸೊ ಅವಳು ಅದಕ್ಕೋಸ್ಕರ ಶಿ ಈಸ್ ಟ್ರೈಂಗ್ ಟು ಇನ್ವೈಟ್. ಸೊ ಅವಳೇನು ಮಾಡ್ತಿದ್ದಾಳೆ, ಶಿ ಈಸ್ ಟ್ರೈಂಗ್ ಟು ಇನ್ವೈಟ್ ರೋಮಿಯೋ ಇನ್ ದ ನೈಟ್. ಮೀನ್ಸ್ ಆಗ ಆ ಒಂದು ಕಾರಣದಿಂದ ಶಿ ಜಸ್ಟ್ ಟ್ರೈಂಗ್ ಟು ಇನ್ವೈಟ್ ದ ನೈಟ್. ಇಫ್ ನೈಟ್ ಹ್ಯಾಸ್ ಕಮ್ ಇನ್ ದ ಸೆನ್ಸ್ ಆಟೋಮೆಟಿಕಲಿ ರೋಮಿಯೋ ವುಡ್ ಕಮ್ ಅಂತ ಹೇಳ್ತಾರೆ. ರೋಮಿಯೋ ವುಡ್ ಕಮ್ ಟು ಮೀಟ್ ಹರ್ at night, and Romeo is the day. In the night for Juliet, he is whiter than the new snow on Raven's back. She expects the night. She expects the night that she expects the night to be gentle and black browed. She asks the night to give Romeo. ಅವಳು ರಾತ್ರಿಯನ್ನು ಕೇಳ್ತಾನೆ, ನಾನು ರೋಮಿಯೋ ನನಗೆ ಕೊಡು ಅಂತೇಳಿ ಕೇಳ್ತಾನೆ.
and after her death she wishes the knight to cut Romeo, means the knight ಏನಾಗ್ತದೆ, it should be the cut the Romeo into little stars. ರೋಮಿಯೋನಲ್ಲಿ ಸಣ್ಣದಾಗಿ ಲಿಟ್ಲ್ ಸ್ಟಾರ್ಸ್ ಆಗಿ ಕಟ್ ಮಾಡಿ ದೆನ್ ರೋಮಿಯೋ ವುಡ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್, ಅಂದರೆ ಈ ವಿಲ್ ಮೇಕ್ ದ ಹೆವನ್ ಟು ಬಿಕಮ್ ಸೋ ಬ್ಯೂಟಿಫುಲ್ ಅನ್ನೋ ರೀತಿ ಹೇಳ್ತಿದ್ದಾರೆ. ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್ ಆ್ಯಂಡ್ ವಿಲ್ ಪೇ ನೋ ವರ್ಷಿಪ್ ಟು ದ ಗೆರಿಶ್ ಸನ್ ಅಂತೇಳಿ ಹೇಳ್ತಾರೆ. ಸೊ ದಿಸ್ ಈಸ್ ವಾಟ್ ದ ಜೂಲಿಯಟ್ಸ್ ಇಂಟೆಂಟ್ ಟು ಇಮ್ಮೋರ್ಟಲೈಸ್ ರೋಮಿಯೋ. ಹಾಗಾದರೆ ಸೊ ರೋಮಿಯೋ ಜೂಲಿಯಟ್ ಅಂತ ಬಂದ ತಕ್ಷಣ, ಕಮಿಂಗ್ ಟು ರೋಮಿಯೋ ಜೂಲಿಯಟ್ ಅಂತ ಬಂದ ತಕ್ಷಣ, ಸೊ ವಾಟ್ ಆರ್ ದ ಥಿಂಗ್ಸ್ ಟು ಬಿ, ಯಾವೆಲ್ಲ ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್. ಸೊ ವಾಟ್ ಆರ್ ದ ಪಾಯಿಂಟ್ಸ್ ಟು ಬಿ ರಿಮೆಂಬರ್ಡ್. ಸೊ ಯಾವೆಲ್ಲ ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ನೋಡಿ. ಫಸ್ಟ್ ರೋಮಿಯೋ ಜೂಲಿಯಟ್ ಅಂತ ಬಂದ ತಕ್ಷಣ ದ ಕೀ ಪಾಯಿಂಟ್ಸ್ ಆನ್ ದ ಪೊಯಮ್. ಈ ಪೊಯಮ್ ಬಂದ ತಕ್ಷಣ ಸೊ ವಿಲ್ ಕಮ್ ಟು ದ ಒನ್ ಮಾರ್ಕ್ಸ್ ಕ್ವಶನ್ಸ್ಗೆ ಬರ್ತೀನಿ ಆಮೇಲೆ, ಓಕೆನಾ. ಸೊ ಐಲ್ ಕಮ್ ಆಫ್ಟರ್ ವರ್ಡ್ಸ್. ಸೊ ವೆನ್ ಇಟ್ ಕಮ್ಸ್ ಟು ಪೊಯಮ್ ಅಂತ ಬಂದ ತಕ್ಷಣ ಯು ಮಸ್ಟ್ ಹ್ಯಾವ್, ಸರ್ ಮಿಡ್ ಟರ್ಮ್ ಎಕ್ಸಾಮ್ದು ಬ್ಲೂ ಪ್ರಿಂಟ್ ಇದ್ದರೆ ಸೆಂಡ್ ಮಾಡಿ ಸರ್. ನೀವು ಕೊಡೋ ಕ್ವಶನ್ನು ಓದ್ಕೊಂಡ್ರೆ ಸಾಕು. ಡೆಫಿನೆಟ್ಲಿ ಮಣಿಕಂಠ ನಾನು ಏನು ಹೇಳ್ತೀನಲ್ಲ, ಈ ಕ್ವಶನ್ಸ್ಗಳನ್ನು, ಈ ಕ್ವಶನ್ನಿಗೆ ಮತ್ತು ನಾನು ಇಲ್ಲೇನು ಆನ್ಸರ್ ಡಿಸ್ಕಸ್ ಮಾಡ್ತಿದ್ದೀನಲ್ಲ ಅಷ್ಟು ಓದ್ಕೊಂಡ್ಬಿಟ್ರೆ ಸಾಕು. ಯು ವಿಲ್ ಡೆಫಿನೆಟ್ಲಿ ಗೆಟ್ ದ ಆನ್ಸರ್, ಅಲ್ಲ ಯು ವಿಲ್ ಡೆಫಿನೆಟ್ಲಿ ಗೆಟ್ ದ ಮಾರ್ಕ್ಸ್. ಪಕ್ಕ ಬರುತ್ತೆ ಕ್ವಶನ್ಸ್, ಆ ಕ್ವಶನ್ಸ್ಗೆ ಮತ್ತು ಆನ್ಸರ್ ಅಷ್ಟೆ. ಇವಿಷ್ಟು ನೋಡ್ಕೊಂಡ್ಬಿಟ್ರೆ ಸಾಕು. ಈಗ ರೋಮಿಯೋ ಜೂಲಿಯಟ್ ಅಂತ ಬಂದ ತಕ್ಷಣ ಡೆಫಿನೆಟ್ಲಿ ಸನ್ನಿ ಮಾರ್ನಿಂಗ್ದು ಐ ಹ್ಯಾವ್ ಶೆಡ್ಯೂಲ್ ಫಾರ್ ಸಮ್ ಅದರ್ ಡೇ. ಪ್ರೋಸಿಂದು ಬೇರೆ ದಿನದಲ್ಲೇ ಶೆಡ್ಯೂಲ್ ಮಾಡ್ಕೊಂಡಿದ್ದೀನಿ. ಆ ದಿನ ನಾನು ನಿಮಗೆ ಗೊತ್ತಾಗ್ತದೆ. ಯು ಜಸ್ಟ್ ಸ್ಟೇ ಟ್ಯೂನ್, ಓಕೆನಾ. ನೀವು ಜಸ್ಟ್ ಫಾಲೋ ಮಾಡ್ತಾಯಿರಿ, ಬರ್ತೀನಿ ನಾನು ಮತ್ತೆ, ಓಕೆನಾ. ಸೊ ಈಗ ಪಾಯಿಂಟ್ಸ್ ಆನ್ ದ ಪೊಯಮ್ ಯಾವುದರಲ್ಲಿ, ಈಗ ನಿಮಗೆ ಕಮಿಂಗ್ ಟು ರೋಮಿಯೋ ಜೂಲಿಯಟ್ ಅಂದ ತಕ್ಷಣ ಯಾವೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಅರ್ಥ ನೋಡಿ. ರೋಮಿಯೋ ಇದು ಸಿಟಿ ಆಫ್ ವೆರೋನಾ. ರೋಮಿಯೋ ಆ್ಯಂಡ್ ಜೂಲಿಯಟ್ ಬಿಲಾಂಗ್ಸ್ ಟು ಎನಿಮಿ ಫ್ಯಾಮಿಲೀಸ್, ನೋಬಲ್ ಫ್ಯಾಮಿಲೀಸ್ ಲೈಕ್ ಮ್ಯಾಂಟಗೂಸ್ ಆ್ಯಂಡ್ ಕ್ಯಾಪುಲೇಟ್ಸ್ ಅಥವಾ ಆ್ಯನಿಮೋಸ್ಟಿ, ಅಥವಾ ರೋಮಿಯೋ ಗೋಸ್ ಟು ಕ್ಯಾಪುಲೇಟ್ಸ್ ಪಾರ್ಟಿಗೆ ಹೋಗ್ತಾನೆ. ಬ್ಯಾಕ್ಗ್ರೌಂಡ್, ದ ಪೊಯಮ್ ಈಸ್ ಅಬೌಟ್ ಇಂಟೆನ್ಸ್ ಆ್ಯಂಡ್ ಪ್ಯಾಷನೇಟ್ ಲವ್ ಆಫ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಬಗ್ಗೆ ಹೇಳುತ್ತೆ. ಸೊ ಫಸ್ಟ್ ಒನ್ನು ರೋಮಿಯೋಸ್ ಗ್ಲೋರಿಫಿಕೇಷನ್ ಆಫ್ ಜೂಲಿಯಟ್ಸ್ ಬ್ಯೂಟಿ. ರೋಮಿಯೋಸು ಗ್ಲೋರಿಫಿಕೇಷನ್ ಆಫ್ ಜೂಲಿಯಟ್ ಬ್ಯೂಟಿಯನ್ನು ಹೇಳುತ್ತೆ. ಏನಪ್ಪ ಅಂದರೆ ರೋಮಿಯೋ ಗ್ಲೋರಿಫೈಸ್ ಜೂಲಿಯಟ್ಸ್ ಬ್ಯೂಟಿ. ರೋಮಿಯೋ ಕಂಪೇರ್ಸ್ ಜೂಲಿಯಟ್ಸ್ ಬ್ಯೂಟಿ ಟು ಟಾರ್ಚಸ್. He says Juliet's beauty is brighter than the brightness of torches. She is a rich jewel. Juliet is compared to a snowy dove. Her beauty is rare and divine. Other ladies are crows. Romeo wants to meet Juliet after the dance and touch her hand and get blessed. Idi yavdu? It is which coming to the Romeo's feelings towards Juliet. Means Romeo's intensity and passionate love towards Juliet. Coming to Juliet intensity or intense love on Romeo anta bandaga, Juliet prizes Romeo. She invites night and Romeo. Romeo is the day in night for Juliet. She says he is the day for her, the day of her life. He is compared to the new snow on Raven's back. He is so beautiful, she says. She wants Romeo to be made a little stars after her death, and he makes the sky very beautiful, so that all love Romeo and forget the garish sun. In this way, she prizes Romeo's charm. So, ee ರೀತಿಯಾಗಿ she is trying to prizes the ರೋಮಿಯೋಸ್ ಚಾರ್ಮ್. ಈ ರೀತಿಯಾಗಿ ಅವಳು ಪ್ರೈಸ್ ಮಾಡ್ತಾಳೆ. ಹಾಗಾದ್ರೆ ನೆಕ್ಸ್ಟ್ ವಾಟ್ ಸರ್? ಹಾಗಾದ್ರೆ ಸರ್ ಓನ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ಮಾತ್ರ ಕೇಳುವುದು. ಎಸ್,
ಆ್ಯಂಡ್ somebody has said ಸರ್ ಮಿಡ್ ಟರ್ಮ್ ಎಕ್ಸಾಮ್ ಬ್ಲೂ ಪ್ರಿಂಟನ್ನು ಇದ್ದರೆ ಸೆಂಡ್ ಮಾಡಿ. ಬ್ಲೂ ಪ್ರಿಂಟ್ ಅನ್ನೋಕ್ಕೆ ಏನು, ಒಂದು 3 ಮಾಡೆಲ್ ಕ್ವಶನ್ ಪೇಪರ್ಸ್ ಇದ್ದಾವೆ ಫಾರ್ ಮಿಡ್ ಟರ್ಮ್ ಎಕ್ಸಾಮ್ಸ್. ಮಿಡ್ ಟರ್ಮ್ ಎಕ್ಸಾಮ್ಸಿಗೆ I'll send 3 model question papers to you all guys. Where? So I'll send it in the Telegram group. Have you all joined? Join ಆಗಿರೇನಪ್ಪ? 5 ಮಂದಿ ಜಾಯಿನ್ ಆಗಿರೇನು ನೀವು? ಟೆಲಿಗ್ರಾಮ್ ಗ್ರೂಪ್ನಿಗೆ ಜಾಯಿನ್ ಆಗಿದ್ದೀರಾ? ಎಸ್, ಇಂಗ್ಲೀಷ್ ಕ್ಲಾಸು ಡೈಲಿ ಇದೇ ಟೈಮಿಗಿರುತ್ತೆ. ಅಲ್ಲಿ ನೀವೇನು ಮಾಡಿ, ಅನ್ಅಕಾಡೆಮಿ ಕರ್ನಾಟಕ PUC ಎಕ್ಸಾಮ್ಸ್ ಅಂತ ಇರುತ್ತಲ್ಲ, ಅಲ್ಲಿ ಹೋಗಿ ಲೈವ್ ಅಂತ ಹೋಗಿ, ಅಲ್ಲಿ ಅಪ್ಕಮಿಂಗ್ ನಂದು ಯಾವತ್ತಿದೆ ಏನು ಎಲ್ಲ ನಿಮಗೆ ಗೊತ್ತಾಗುತ್ತೆ. ಮೇ ಬಿ ಟುಮಾರೋ ಆರ್ ಡೇ ಆಫ್ಟರ್ ಟುಮಾರೋ, ಬಿಕಾಸ್ ಆಫ್ ಈವ್ ಆಫ್ ಗಣೇಶ ಫೆಸ್ಟಿವಲ್ ಇರೋದ್ರಿಂದ ಮೇ ನಾಟ್ ಟೇಕ್ ದ ಕ್ಲಾಸ್ ಫಾರ್ ಅನದರ್ 2 days. ತೊಗೊಳ್ದೆ ಟೈಮ್ ಸಿಕ್ಕರೆ ತೊಗೊಳ್ತೀನಿ, ಇಲ್ಲಾಂದ್ರೆ ಇಲ್ಲ. ಬಟ್ ಆಫ್ಟರ್ ದಟ್ಟು ಡೈಲಿ 7 o'clock, ಮಾರ್ನಿಂಗ್ 7 o'clock ಸೆಕೆಂಡ್ PUC, 8-10 ಫಸ್ಟ್ PUC ಕ್ಲಾಸನ್ನು ಡೈಲಿ ರೆಗ್ಯುಲರ್ ತೊಗೊಳ್ತೀವಿ. ಹಾಗಾಗಿ ಸೊ ನೋಡಿ, ಇನ್ನೊಂದು ನೆನಪಿಟ್ಕೊಳ್ಳಿ, ಇಂಗ್ಲೀಷ್ ಸೆಂಟೆನ್ಸ್ ಎಲ್ಲದನ್ನೂ ಮಾಡೋಣಪ್ಪ, ಓಕೆನಾ? ಈ ಎಕ್ಸಾಮಿಗೆ ಏನೇನದವಲ್ಲ ಅಷ್ಟು ಡಿಸ್ಕಸ್ ಮಾಡುವುದೇ, 1 ಮಾರ್ಕ್ಸು ಕೂಡ ಮಿಸ್ ಆಗಂಗಿಲ್ಲ. ನೀವು ನನ್ನನ್ನು ಕೇಳಬೇಕು, ಇವೇನು ಸರ್ ನಾನು ಈಗ ನಿಮ್ಗೆ ಡಿಸ್ಕಸ್ ಮಾಡೋ ಕ್ವಶನ್ಸ್ ಬಿಟ್ಟು ಏನಾದರೂ ಬರಲಿಲ್ಲ ಅಂದರೆ ಯು ಮಸ್ಟ್ ಆ್ಯಸ್ ಟು ಮಿ, ನನ್ನನ್ನು ಕಂಪಲ್ಸರಿ ನೀವು ಕೇಳಬೇಕು, ಓಕೆನಾ? ಸೊ ಹಾಗಾದ್ರೆ ನೋಡೋಣ. ಈಗ 4 ಮಾರ್ಕ್ಸ್ ಕ್ವಶನ್ ಆಯಿತು. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಫ್ರಮ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ಟಿಂದ 4 ಮಾರ್ಕ್ಸ್ ಕ್ವಶನ್ ಮಾತ್ರ ಕೇಳೋಕ್ಕೆ ಸಾಧ್ಯ, ಓಕೆನಾ? ಸೊ ಕಮಿಂಗ್ ಟು ದ ನೆಕ್ಸ್ಟ್. ಸೊ ಯಾರೆಲ್ಲ ಜಾಯ್ನ್ ಆಗಿದ್ದರೆ ಓಕೆ, ಜಾಯ್ನ್ ಆಗಿದ್ದರೆ ಅಲ್ಲಿ ಶೇರ್ ಇನ್ ದ ಗ್ರೂಪ್, ನಾನು ಶೇರ್ ಮಾಡ್ತೀನಿ. ಸರ್ ಇಂಗ್ಲೀಷ್ ಸೆಂಟೆನ್ಸ್ ಮಾಡಿ ಹೇಗೆ ಬರೆಯುವುದು? ಸೊ ನಾ ಇಲ್ಲಿ ಹೇಳಿದ್ವಲ್ಲ, ಯು ಜಾಯಿನ್ ಲೇಟ್, ರಾಮಚಂದರ್ ಲೇಟಾಗಿ ಜಾಯ್ನ್ ಆದ್ರೆ ಸೆಂಟೆನ್ಸ್ ಯಾವ ರೀತಿ ನೋಡಿ, ಇಲ್ಲೆಲ್ಲ ಪಾಯಿಂಟ್ಸನ್ನು ಹೇಳಿದೆ, ಅವುಗಳನ್ನು ಈ ರೀತಿಯಾಗಿ ಸೆಂಟೆನ್ಸ್ ಮಾಡಿ ಬರೆದಿದ್ದೀನಿ. ಓಕೆ, ಸೊ ಕಮಿಂಗ್ ಟು 1 ಮಾರ್ಕ್ಸ್ ಕ್ವಶನ್ಸ್ ಅಂತ ಬಂದಾಗ, ಸೊ ವಾಟ್ ಆರ್ ದ ಪಾಸಿಬಿಲಿಟೀಸ್ ಆಫ್ ದ ಕ್ವಶನ್ಸ್? ಓಕೆ, ಸೊ 1 ಮಾರ್ಕ್ ಕ್ವಶನ್ಸ್ ಅಂತ ಬಂದಾಗ ಯಾವ ಥರ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಗೆಟಿಂಗ್? ಸೊ 1 ಮಾರ್ಕ್ಸ್ ಅಂತ ಕ್ವಶನ್ಸ್ ಅಂತ ಬಂದಾಗ, ರೋಮಿಯೋ ಜೂಲಿಯೆಟ್ ಅಂತ ಬಂದಾಗ 1 ಮಾರ್ಕ್ಸ್ ಕ್ವಶನಿಗೆ ಯಾವ ಥರ ಆನ್ಸರನ್ನು ಮಾಡಬೇಕು, ಹೌ ಟು ಆನ್ಸರ್ ಟು ದ ಕ್ವಶನ್. 1 ಮಾರ್ಕ್ಸ್ ಅಂತ ಬಂದರೆ ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದಿದೆಯಲ್ಲ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೋಡಿ, ನಾನು ಮಲ್ಟಿಪಲ್ ಚಾಯ್ಸ್ ಹೇಳೋಂಗಿಲ್ಲ, ಜಸ್ಟ್ ನೀವು ಅದಕ್ಕೆ ಆನ್ಸರ್ ಗೊತ್ತಿದ್ದರೆ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಸಾಕು. ಅಲ್ಲಿ ಶೇರ್ ಈಚ್ ಆ್ಯಂಡ್ ಎವ್ರಿಥಿಂಗ್, ಇವತ್ತು ಏನೇನು ಡಿಸ್ಕಸ್ ಮಾಡಿನೋ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಡಿಸ್ಕಸ್. ಸೊ ಪ್ರತಿಯೊಂದನ್ನು ಕೂಡ ಸೊ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ಯು ಆಲ್ ಗಾಯ್ಸ್. ಓಕೆ, ಈಗ 1 ಮಾರ್ಕ್ಸ್ ಕ್ವಶನ್ಸ್ ಅಂತ ಬಂದಾಗ ಸೊ ಯಾವೆಲ್ಲ ಕ್ವಶನ್ಸ್ಗಳನ್ನು ಕೇಳೋ ಚಾನ್ಸಸ್ ಇದೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಸೊ ಯಾವೆಲ್ಲ ಕ್ವಶನ್ಸನ್ನು ಕೇಳ್ಬೋದು ಅನ್ನೋದನ್ನು ನೋಡೋದ. ಫಸ್ಟ್ ನೋಡಿ, ಈಗ ಏನೇನು ಪಾಯಿಂಟ್ಸ್, ಈಗ ಪಾಯಿಂಟ್ಸ್ ಟು ರಿಮೆಂಬರ್ ಅಂದ್ವಲ್ಲ, ಇವೆಲ್ಲ ಪಾಯಿಂಟ್ಸ್ ಮೇಲೆ ಒಂದೊಂದು ಕ್ವಶನ್ಸನ್ನು ಕೇಳ್ಬೋದು. ಫಸ್ಟ್ ಏನು, ಹೂ ಟೀಚರ್ಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್ ಅಕಾರ್ಡಿಂಗ್ ಟು ರೋಮಿಯೋ? ಸೊ ನೋಡಿ, ಹೂ ಟೀಚರ್ಸ್ ದ ಟಾರ್ಚ್, ಇದು ಯಾರ್ದು ಫೀಲಿಂಗ್ಸು? ರೋಮಿಯೋ ಫೀಲಿಂಗ್ಸ್. ಯಾರು ಜೋಡಿ ಹೇಳ್ತಾನೆ ಇದು? ಇಲ್ಲಿ ನೋಡಿ, ಈ ರೀತಿಯ ಕ್ವಶನ್ಸ್ ಬಂತು ಇಲ್ಲೋ, ಹೂ ಅಂತ ಬಂತಿಲ್ಲೋ, ಇಲ್ಲಿ ರೋಮಿಯೋ ಅಂತ ಮೆನ್ಷನ್ ಆಗಿತ್ತು ಅಂದರೆ ಆಪೋಸಿಟ್ ಜೂಲಿಯೆಟ್ ಅಂತ ಹಾಕಿಬಿಡ್ಬೇಕು ಆನ್ಸರ್. ಸೊ ಇದಕ್ಕೆ ಆನ್ಸರ್ ಏನು? ಜೂಲಿಯೆಟ್. ಹೌದಾ? ಅಗೈನ್, ಹೂ ಈಸ್ ರೆಫರ್ ಟು ಹ್ಯಾಸ್ ಅ ರಿಚ್ ಜುವೆಲ್ ಬೈ ರೋಮಿಯೋ ಅಂತ ಬಂತಂದರೆ ಅಗೈನ್ ದ ಆನ್ಸರ್ ಟು ದ ಕ್ವಶನ್
Juliet. Then whose beauty is too rich for use and too dear for earth ಅಂತ ಇದೆ. Whose beauty is too rich for use and too dear for earth. Again, Juliet beauty. Then who dances like a snowy dove among crows according to Romeo. Again, Juliet. What would happen to Romeo's rude hand if he touches the hand of Juliet? Juliet hand ಅನ್ನ ಅವನು ಟಚ್ ಮಾಡಿದರೆ ಏನಾಗುತ್ತೆ ಅಂತ ಕೇಳಿದೆ. His hands would be blessed. ಅವನ ಹ್ಯಾಂಡ್ಸ್ ಏನಾಗ್ತವೆ? ಹ್ಯಾಂಡ್ಸ್ ವುಡ್ ಬಿ ಬ್ಲೆಸ್ಡ್ ಅಂತೇಳಿ ಬರೀತಕ್ಕಂಥದ್ದು. ಅಕಾರ್ಡಿಂಗ್ ಟು ಜೂಲಿಯಟ್, ಜೂಲಿಯಟ್ ಪ್ರಕಾರ, ಅಕಾರ್ಡಿಂಗ್ ಟು ಜೂಲಿಯಟ್, ಹೂ ಈಸ್ ದ ಡೇ ಇನ್ ದ ನೈಟ್ ಅಂತ ಹೇಳಿನಿ. ಸೊ ಅಕಾರ್ಡಿಂಗ್ ಟು ಜೂಲಿಯಟ್, ಸೊ ರೋಮಿಯೋ ಈಸ್ ದ ಡೇ ಇನ್ ದ ನೈಟ್. ಹೂ ಈಸ್ ವೈಟರ್ ದ್ಯಾನ್ ದ ನ್ಯೂ ಸ್ನೋ ಆನ್ ರೇವನ್ಸ್ ಬ್ಯಾಕ್, ಸಾರಿ, who lies upon the wings of the night according to Juliet. Again, Romeo. So ಇದಕ್ಕೂ ಕೂಡ ರೋಮಿಯೋ. ಓಕೆನಾ? Then according to Juliet, who shall be cut into little stars after her death? Romeo. Then who will make the face of heaven so fine? Romeo. ನೋಡಿ, ಇದ್ರಾಗ ಬರ್ತಕ್ಕಂಥ ಕ್ವಶನ್ಸ್ಗಳಲ್ಲಿ ಬ್ಲೈಂಡಾಗಿ ಯೋಚನೆ ಮಾಡಿದರೆ 100ಕ್ಕೆ 90%, 90 ಔಟ್ ಆಫ್ 100ಅಲ್ಲಿ 90 ಔಟ್ ಆಫ್ 100 ಅಂದರೆ ಅದರಲ್ಲಿ 100 ಅಂದರೆ ಸೊ 90 ಔಟ್ ಆಫ್ 100, ಸೊ ಅದರಲ್ಲಿ ಮೋಸ್ಟ್ ಆಫ್ ದ 90% ಆನ್ಸರ್ಸ್ ಏನಪ್ಪ ಅಂದ್ರೆ ರೋಮಿಯೋ ಅಥವಾ ಜೂಲಿಯಟ್, ರೋಮಿಯೋ ಅಥವಾ ಜೂಲಿಯಟ್. ಈಗ ನೋಡಿ, ವೆನ್ ವುಡ್ ದ ವರ್ಲ್ಡ್ ಬಿ ಇನ್ ಲವ್ ವಿತ್ ನೈಟ್ ಅಕಾರ್ಡಿಂಗ್ ಟು ಜೂಲಿಯಟ್. ಸೊ ಪ್ರಪಂಚ ರಾತ್ರಿಯನ್ನು ಯಾವಾಗ, ರಾತ್ರಿ ಮೇಲೆ ಪ್ರೀತಿ ಅಥವಾ ರಾತ್ರಿಯನ್ನು ಪ್ರೀತಿಸೋಕೆ ಯಾವತ್ತಿಂದ ಪ್ರಾರಂಭಿಸುತ್ತೆ ಅಂತ ಕ್ವಶನ್ ಕೇಳಿದಾಗ ಅದಕ್ಕೆ ಆನ್ಸರ್ ಏನಪ್ಪ ಅಂದರೆ ಯಾವಾಗದು? when Romeo is cut into stars. ಯಾವಾಗ ರೋಮಿಯೋನ ಸ್ಟಾರ್ ಆಗಿ ಕಟ್ ಮಾಡ್ತೀವೋ ಆವಾಗ ನೋಡಿ, when the world pay no worship to the garrison according to Juliet. ಸೊ ಅದಕ್ಕೆ ಏನು ಬರೀತೀರಾ? when Romeo makes the face of heaven so fine. ಹೌದಿಲ್ಲ? ಇಲ್ಲಿದೆ ಕ್ವಶನ್, ಇಲ್ಲೇ ಇದೆ ನೋಡಿ. ವೆನ್ ರೋಮಿಯೋ, ಹೂ ಅಂತ ಇದೆಯಲ್ಲ, ವೆನ್ ರೋಮಿಯೋ ಮೇಕ್ಸ್ ದ ಫೇಸ್ ಆಫ್ ಹೆವನ್ ಸೋ ಫೈನ್, ಈ ಕ್ವಶನಿಗೆ ಆನ್ಸರ್ ಇಷ್ಟೇ ಇರುತ್ತೆ. ಸೊ ಓನ್ಲಿ ದೀಸ್ ಪಾಸಿಬಿಲಿಟೀಸ್ ಕ್ಯಾನ್ ಬಿ ಹ್ಯಾಸ್ಡ್. ಸೊ ಇಷ್ಟು ಬಿಟ್ಟರೆ ಮತ್ತೇನು ಕ್ವಶನ್ಸನ್ನು ಕೇಳೋ ಚಾನ್ಸಸ್ ಇಲ್ಲ. getting, have you all got? ಸೊ ಇದನ್ನು ಬಿಟ್ಟರೆ ಇನ್ನೇನು ಕೇಳೋಕ್ಕೆ ಸಾಧ್ಯ ಇದೆ? ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇನ್ನು ಕಮಿಂಗ್ ಟು ಏನಪ್ಪ ಅಂದರೆ ಆನ್ ಚಿಲ್ಡ್ರನ್ ಬಂದರೆ ಏನು, ಆನ್ ಚಿಲ್ಡ್ರನ್ ಅಂತ ಬಂದರೆ ಯು ವಿಲ್ ಬಿ ಆಸ್ಕ್ಡ್ only few questions. ಸೊ ಆನ್ ಚಿಲ್ಡ್ರನಲ್ಲಿ ನಿಮಗೆ 6 ಮಾರ್ಕ್ಸಿಗೆ ಮಾತ್ರ ಯು ಮೇ ಎಕ್ಸ್ಪೆಕ್ಟ್ ದ ಕ್ವಶನ್ಸ್ ಫಾರ್ 6 ಮಾರ್ಕ್ಸ್, 4 ಮಾರ್ಕ್ಸ್ ಆ್ಯಂಡ್ 1 ಮಾರ್ಕ್ಸ್. 6 ಮಾರ್ಕ್ಸಿಗೆ, 4 ಮಾರ್ಕ್ಸಿಗೆ ಮತ್ತು 1 ಮಾರ್ಕ್ಸಿಗೆ ನಿಮಗೆ ಕ್ವಶನ್ನು ಕೇಳೋ ಸಾಧ್ಯತೆ ಇದೆ. ಯಾವುದರಲ್ಲಿ? ಆನ್ ಚಿಲ್ಡ್ರನ್ ಅಂತ ಬಂದರೆ. ಆರ್ ಗೆಟಿಂಗ್? ಸೊ ಆನ್ ಚಿಲ್ಡ್ರನ್ ಅಂತ ಬಂದರೆ ಯು ವಿಲ್ ಬಿ ಹ್ಯಾಸ್ ಫಾರ್ 4 ಮಾರ್ಕ್ಸ್, 6 ಮಾರ್ಕ್ಸ್ ಮತ್ತು 1 ಮಾರ್ಕ್ಸ್ ಇರುತ್ತೆ. ಡೆಫಿನೆಟ್ಲಿ ಮಿಡ್ ಟರ್ಮ್ ಇರೋದ್ರಿಂದ ಆನ್ ಚಿಲ್ಡ್ರನ್ ಮೇಲೆ 4 ಮಾರ್ಕ್ಸ್ಗೂ ಕ್ವಶನ್ನ ಕೇಳ್ಬೋದು, 6 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಎರಡೂ ಇದೆ. ಯಾಕಪ್ಪ ಅಂದರೆ ಯಾಕಂದರೆ ಕಂಪಲ್ಸರಿ
4 ಕ್ವಶನ್ಸನ್ನು ಕಂಪಲ್ಸರಿ 4 ಮಾರ್ಕ್ಸ್ ಕ್ವಶನ್ಸಲ್ಲಿ ಕೇಳಿರಬೇಕು. ಯಾವುದು? ಆನ್ ಚಿಲ್ಡ್ರನ್ ಮೇಲೆ. ಸೊ ಆನ್ ಚಿಲ್ಡ್ರನ್ ಮೇಲೆ 4 ಮಾರ್ಕ್ಸಿಗೆ ಕೇಳೋದ್ರಿಂದ ನಾನು ನಿಮ್ಮ ಬ್ಲೂ ಪ್ರಿಂಟನ್ನು ಡಿಸ್ಕಸ್ ಮಾಡೋದಾದರೆ, ಕಮಿಂಗ್ ಟು ಡಿಸ್ಕಸ್ಸಿಂಗ್ ಅ ಬ್ಲೂ ಪ್ರಿಂಟ್ ಫಾರ್ ಯುವರ್ ಮಿಡ್ ಟರ್ಮ್ ಸಿಲಾಬಸ್ಸಿಗೆ ಸಂಬಂಧಪಟ್ಟಂಗೆ ನಾ ನಿಮ್ಮ ಬ್ಲೂ ಪ್ರಿಂಟನ್ನು ಡಿಸ್ಕಸ್ ಮಾಡೋದಾದರೆ ನೋಡೋಣ. ನೋಡಿ, ಸೊ ಈ ರೀತಿಯಾಗಿ ಕ್ವಶನ್ಸ್ ಇರುತ್ತೆ. ಅಂದರೆ ನಿಮ್ಮದು ಎಕ್ಸಾಮಿನೇಷನ್ ಯಾವ ರೀತಿ ಅಂದರೆ ರೋಮಿಯೋ ಜೂಲಿಯೆಟು 1 ಮಾರ್ಕ್ಸು 4 ಮಾರ್ಕ್ಸ್ ಅಷ್ಟೇ. ಆನ್ ಚಿಲ್ಡ್ರನ್ ಬಂದುಬಿಟ್ಟು 1 ಮಾರ್ಕ್ಸು, ಸೊ 1 ಮಾರ್ಕ್ಸು 4 ಮಾರ್ಕ್ಸು 6 ಮಾರ್ಕ್ಸ್. ವೆನ್ ಯುವರ್ ಓಲ್ಡ್ ಬಂದರೆ 1 ಮಾರ್ಕ್ಸು 4 ಮಾರ್ಕ್ಸ್. ಸೊ ಹಾಗಾಗಿ ಸೊ ನೆಕ್ಸ್ಟ್ ಪೋಯಮ್ ಬಂದುಬಿಟ್ಟು ಆನ್ ಚಿಲ್ಡ್ರನ್. ಆನ್ ಚಿಲ್ಡ್ರನ್ ಯಾವ ರೀತಿಯ ಕ್ವಶನ್ಸನ್ನು ಕೇಳ್ತಾನೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಗೆಟಿಂಗ್. ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಆನ್ ಚಿಲ್ಡ್ರನ್ಲಿ ವಾಟ್ ಕೈಂಡ್ ಆಫ್ ಕ್ವಶನ್ಸ್ ಆರ್ ಗೋಯಿಂಗ್ ಟು ಬಿ ಆಸ್ಕ್ಡ್. ಯಾವ ರೀತಿಯಾದ ಕ್ವಶನ್ಸನ್ನು ಕೇಳ್ತಾರೆ ಆ್ಯಂಡ್ ಹೌ ಟು ಆನ್ಸರ್ ಟು ದೋಸ್ ಕ್ವಶನ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಬಿಫೋರ್ ಯು ಗೆಟ್ ಇನ್ ಟು ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಪೊಯಮ್. ಸೊ ಪೊಯಮನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಬಿಫೋರು ಫಸ್ಟ್ ಯು ಮಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸಮ್ ಕೀ ಪಾಯಿಂಟ್ಸ್ ರಿಗಾರ್ಡಿಂಗ್ ದ ಪೊಯಮ್. ಸೊ ಪೊಯಮಿಗೆ ಸಂಬಂಧಪಟ್ಟಂಗೆ ಯಾವೆಲ್ಲ ಅಂಶಗಳನ್ನು ನಾವು ಡಿಸ್ಕಸ್ ಮಾಡ್ಬೋದು. ವಾಟ್ ಆರ್ ದ ಥಿಂಗ್ಸ್ ಕ್ಯಾನ್ ಬಿ ಡಿಸ್ಕಸ್ಡ್ ವೆನ್ ಇಟ್ ಕಮ್ಸ್ ಟು ದ ಪೊಯಮ್ ಆನ್ ಚಿಲ್ಡ್ರನ್. ಆನ್ ಚಿಲ್ಡ್ರನ್ ಅಂತ ಬಂದರೆ ಯಾವ್ಯಾವ ಏನೇನು ಅಂಶಗಳನ್ನು ನಾವು ಡಿಸ್ಕಸ್ ಮಾಡ್ಬೋದು. ಇದು ಪೊಯಮ್ ಯಾವುದು? ಆನ್ ಚಿಲ್ಡ್ರನ್. ನೋಡಿ, ಡೆಫಿನೆಟ್ಲಿ 1 ಮಾರ್ಕ್ಸ್, 4 ಮಾರ್ಕ್ಸ್, 6 ಮಾರ್ಕ್ಸ್. ಸೊ ಯು ಮೇ ಎಕ್ಸ್ಪೆಕ್ಟ್ ಆಲ್ 3 ಕ್ವಶನ್ಸ್. ಸೊ 3 ಕ್ವಶನ್ಸ್ಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಫಸ್ಟ್ ನೋಡಿ, ಫಸ್ಟ್ ಅಂದರೆ ವುಮನ್ ರಿಕ್ವೆಸ್ಟ್ ಪ್ರಾಫೆಟ್ ಓಕೆನಾ ಟು ಸ್ಪೀಕ್ ಆನ್ ಚಿಲ್ಡ್ರನ್. ಫಸ್ಟ್ ಓಪನಿಂಗ್ ಏನಂದರೆ ಒಬ್ಬ ಮಹಿಳೆ ಏನಂದರೆ ಶಿ ಹ್ಯಾಸ್ ದ ಸೊ ಸರ್ ಸನ್ನಿ ಮಾರ್ನಿಂಗ್ ಕ್ವಶನ್ 4 ಮಾರ್ಕ್ಸ್ದು ಹೇಳಿ ಸರ್ ಪ್ಲೀಸ್. ಡೆಫಿನೆಟ್ಲಿ ಐ ವಿಲ್ ಡಿಸ್ಕಸ್. 4 ಮಾರ್ಕ್ಸಿನ ಕ್ವಶನ್ನ ಡೆಫಿನೆಟ್ಲಿ ಡಿಸ್ಕಸ್ ಮಾಡ್ತೀನಿ, ಬಟ್ ನಾಟ್ ನೌ. ಹ್ಯಾವ್ ಶೆಡ್ಯೂಲ್ಡ್ ಫಾರ್ ಸಮ್ ಅದರ್ ಡೇ. ನಾನು ಬೇರೆ ದಿನ ಸನ್ನಿ ಮಾರ್ನಿಂಗಿಗೆ ಸಂಬಂಧಪಟ್ಟ ಹಾಗೆ ಐ ಹ್ಯಾವ್ ಶೆಡ್ಯೂಲ್ಡ್ ಇಟ್. ಓಕೆನಾ? ಸೊ ನಾನು ಡೆಫಿನೆಟ್ಲಿ ಐ ವಿಲ್ ಡಿಸ್ಕಸ್ ಇಟ್. ಡೋಂಟ್ ವರಿ, ಪಕ್ಕಾ ಡಿಸ್ಕಸ್ ಮಾಡ್ತೀನಪ್ಪ. ಓಕೆನಾ? ಹಾಂ, are you getting? So definitely I am going to discuss with all these things. So ಪ್ರತಿಯೊಂದನ್ನು ಕೂಡ ಡಿಸ್ಕಸ್ ಮಾಡ್ತೇನೆ. ಸೊ ಯಾವತ್ತಿದೆ ಅಂದರೆ I'll tell you, 20ನೇ ತಾರೀಕು ನೋಡಪ್ಪ, ಆನ್ 20th. 20ನೇ ತಾರೀಕು ನೆಕ್ಸ್ಟ್ ಸೆಷನ್ ಅಂದರೆ 20ನೇ ತಾರೀಕು ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ಕ್ಲಾಸ್ ಆನ್ 20th. 18, 19 ತೊಗೊಳ್ಳಲ್ಲ. 20ನೇ ತಾರೀಕು I'll come up with ಕ್ವಶನ್ಸ್ ಫ್ರಮ್ ಫ್ರೋಸ್ ಒಳಗೆ ಯಾವ್ಯಾವ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದು ಅವತ್ತು ಡಿಸ್ಕಸ್ ಮಾಡ್ತೀವಿ. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಓಕೆನಾ? ಈಸ್ ದಿಸ್ ಕನ್ವೀನಿಯಂಟಾ? ಎಸ್, ಸೇ ಎಸ್. ಹೌದು ಸರ್, ಓಕೆ ಸರ್ ಅನ್ನೋದಾದರೆ ಎಸ್ ಅಂತೇಳಿ ಕಮೆಂಟ್ ಮಾಡಿ. ಹಾಂ, ಸೊ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್. ಸೊ ನಾನು ಡಿಸ್ಕಸನ್ನು ಮಾಡ್ತೇನೆ. ಹಾಗಾದರೆ ಕಮಿಂಗ್ ಟು ದ ನೆಕ್ಸ್ಟ್ ಏನಪ್ಪ ಅಂತ ನಾವು ನೋಡೋದಾದರೆ, ಓಕೆ, ಸೊ ವಾಟ್ ನೆಕ್ಸ್ಟ್, ಇಫ್ ಐ ವಾಂಟೆಡ್ ಟು ಡಿಸ್ಕಸ್ ವಾಟ್ ನೆಕ್ಸ್ಟ್ ಇನ್ ದ ಸೆನ್ಸ್, ಸೊ ದಟ್ ಈಸ್ ನಥಿಂಗ್ ಬಟ್ ದಟ್ key points to discuss in this chapter. ಇದರಲ್ಲಿ some key points are going to be discussed. ಅಂದರೆ a woman request a prophet to speak on children. ಏನು ಮಾಡ್ತಾಳೆ, ಒಬ್ಬ ಮಹಿಳೆ ನನ್ನ ಮಕ್ಕಳ ಬಗ್ಗೆ ಮಾತಾಡಂತ ಹೇಳ್ತಾಳೆ. ಆವಾಗ ದ ಪ್ರಾಫೆಟ್ ಸೇಸ್, ಸರ್ ಗ್ರೂಪಲ್ಲಿ ಶೇರ್ ಮಾಡಿ ಸನ್ನಿ ಮಾರ್ನಿಂಗ್ ಕ್ವಶನ್ನ, ಬಿಕಾಸ್ ಮಿಡ್ ಟರ್ಮ್ ಕಮಿಂಗ್ ಸೂನ್. ಡೆಫಿನೆಟ್ಲಿ ಯಶವಂತ್, I will definitely share each and everything whatever we thought now. ಓಕೆನಾ? ಸೊ ಪ್ರತಿಯೊಂದು ಇವೆಲ್ಲವನ್ನು ಕೂಡ ಕೀ ಪಾಯಿಂಟ್ಸಿಂದ ಹಿಡಿದು ಕ್ವಶನಿಗೆ ಆನ್ಸರ್ ಹೆಂಗೆ ಮಾಡಬೇಕು, ಪ್ರತಿಯೊಂದು ವಾಟ್ ಎವರ್ ದಟ್ ಹ್ಯಾವ್ ಡಿಸ್ಕಸ್ಡ್ ನಾವು
everything is going to be shared. Okay, a woman so then prophet ಹೇಳ್ತಾನೆ, the children belongs to the life not to parents, means your children are not your children, they are sons and daughters of life longing itself. ಸೊ ಅಷ್ಟೆಲ್ಲ ಹೇಳ್ತಿದ್ದಾನಂದರೆ ಅದು ಅಷ್ಟು ಏನು ಹೇಳುತ್ತಂದರೆ, ಮೀನ್ಸ್ ದ ಚಿಲ್ಡ್ರನ್ ಆರ್, ಸೊ ಚಿಲ್ಡ್ರನ್ ಬಿಲಾಂಗ್ ಟು ಲೈಫ್ ನಾಟ್ ಟು ಪೇರೆಂಟ್ಸ್, ಆ್ಯಂಡ್ ಪೇರೆಂಟ್ಸ್ ಕ್ಯಾನ್ ಗಿವ್ ಲವ್ ಬಟ್ ನಾಟ್ ಥಾಟ್ಸ್. ದ ಪೇರೆಂಟ್ಸ್ ಮೇ ಗಿವ್ ಶೆಲ್ಟರ್ ಬಿಕಾಸ್, ಯಾಕೆ ಅಂದರೆ ಬಿಕಾಸ್ ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಥಾಟ್ಸ್. ಪೇರೆಂಟ್ಸ್ ಮೇ ಗಿವ್ ಶೆಲ್ಟರ್ ಟು ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್. ನಾನು ಈ ಪೊಯಮನ್ನು ಕೂಡ ನಾನು ಆಲ್ರೆಡಿ ನಿಮಗೆ ಪಾಠವನ್ನು ಮಾಡಿದ್ದೇನೆ. ಓಕೆನಾ? Then the souls of children dwell in the house of tomorrow. Both parents living, both andre parents living arrows andre children. God means the archer. Archer loves both children and parent. The duty of parent to give unselfish love ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. Parents try to be like their children and they cannot force their children be like them. ಅವರನ್ನು ಇಷ್ಟಪಡೋದು ಪೇರೆಂಟ್ಸ್ ಕರ್ತವ್ಯ, ಬಟ್ ನಾವು ಇಷ್ಟಪಡ್ತೀವಿ ಅಂತ ಅವ್ರು ನಿಮ್ಮನ್ನು ಇಷ್ಟಪಡಬೇಕು, ನೀವೇನು ಅಂದ್ಕೊಂಡಿರೋ ಹಂಗೆ ಅವ್ರು ಇರಬೇಕು ಅನ್ನೋದು ತಪ್ಪು. ದೆನ್ ಪೇರೆಂಟ್ಸ್ ಶುಡ್ ಹೆಲ್ಪ್ ದ ಚಿಲ್ಡ್ರನ್ ಟು ಫೇಸ್ ದ ಫ್ಯೂಚರ್, ಆ್ಯಂಡ್ ದ ಪ್ರೊಫೆಟ್ಸ್ ರಿಮೈಂಡ್ ಸ್ಪೀಕ್ಸ್ ಅಬೌಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಪೇರೆಂಟ್ಸ್ ಟು ದೇರ್ ಚಿಲ್ಡ್ರನ್ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ದಿಸ್ ಈಸ್ ವಾಟ್ ದ ಪೊಯಮ್ ಈಸ್ ಆಲ್ ಅಬೌಟ್. ಸೊ ಈ ಪೊಯಮಲ್ಲಿ I just wish to say to you something to you. ಏನಪ್ಪ ಅಂದರೆ, ಅದು 4 ಮಾರ್ಕ್ಸಿಗಾದರೂ ಕೇಳಿ, 6 ಮಾರ್ಕ್ಸಿಗಾದರೂ ಕೇಳಿ. Are you getting? You may ask for at least for 4 marks or 6 marks. ಅದು 4 ಮಾರ್ಕ್ಸಿಗಾದರೂ ಕೇಳಿ, 6 ಮಾರ್ಕ್ಸಿಗಾದರೂ ಕೇಳಿ. ಸೇಮ್ ಆನ್ಸರನ್ನು ಟ್ರೈ ಟು ಆನ್ಸರ್ ದ ಸೇಮ್. ಇಷ್ಟು ಬಿಟ್ಟರೆ ಮತ್ತೇನು ಐ ಥಿಂಕ್ ದೇರ್ ಈಸ್ ನೋ ಅದರ್ ಸಚ್ ಪಾಸಿಬಿಲಿಟೀಸ್ ಟು ಆಸ್ಕ್. ಬೇರೆ ರೀತಿಯಾದ ಪಾಸಿಬಿಲಿಟೀಸ್ ಇಲ್ಲ ಅಂದ್ಕೊಳ್ತೀನಿ. ಓಕೆನಾ? ನೋಡಿ, ಕಮಿಂಗ್ ಟು 4 ಮಾರ್ಕ್ಸ್ ಕ್ವಶನ್ಸ್ ಅಂತ ಬಂದರೆ, 4 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಅಂತ ಬಂದರೆ, ಸೊ ಓನ್ಲಿ ದೇ ಕ್ಯಾನ್ ಹ್ಯಾಸ್ ಇನ್ ಸಚ್ ಅ ವೇ ದಟ್, ಸೊ ಈ ರೀತಿಯಾಗಿ ನಿಮಗೆ ಕ್ವಶನ್ಸನ್ನು ಕೇಳ್ಬೋದು ಅಷ್ಟೆ. ಸೊ ಆ ರೀತಿಯಾಗಿ ಕೇಳಿದಾಗ, ಸೊ ಹೌ ಟು ಆನ್ಸರ್ ಟು ದಟ್ ಕ್ವಶನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡ್ತೀರಿ ಅದನ್ನು ಕ್ವಶನ್ ಅನ್ನು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಫಸ್ಟ್. ಯು ಮಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಏನು, ವಾಟ್ ಆರ್ ದ ವ್ಯೂಸ್ ಆಫ್ ದ ಸ್ಪೀಕರ್ ಆನ್ ಚಿಲ್ಡ್ರನ್ ಇನ್ ದ ಪೊಯಮ್ ಆನ್ ಚಿಲ್ಡ್ರನ್, ಅಥವಾ ವಾಟ್ ಆ್ಯಟಿಟ್ಯೂಡ್ ಶುಡ್ ಪೇರೆಂಟ್ಸ್ ಹ್ಯಾವ್ ಟುವರ್ಡ್ಸ್ ದೇರ್ ಚಿಲ್ಡ್ರನ್ ಅಕಾರ್ಡಿಂಗ್ ಟು ದ ಪೊಯಮ್ ಆನ್ ಚಿಲ್ಡ್ರನ್, ಅಥವಾ ಹೌ ಈಸ್ ದ ಪೇರೆಂಟ್, ಐ ರಿಪೀಟ್, ಹೌ ಈಸ್ ದ parent child relationship brought out using the metaphor of bows and arrows. bows ಮತ್ತು arrows ಅನ್ನು ಬಳಸ್ಕೊಳ್ಳೋದ್ರ ಮೂಲಕ ಪೇರೆಂಟ್ಸ್ ರಿಲೇಷನ್ಶಿಪ್ಪನ್ನು ಯಾವ ರೀತಿಯಾಗಿ ಹೇಳಿದ್ದಾರೆ. ಅಥವಾ ನಿಮಗೆ ಕೇಳ್ಬೋದು, ಲೈಕ್ ಹೌ ಅಕಾರ್ಡಿಂಗ್ ಟು ದ ಸ್ಪೀಕರ್ ಆನ್ ಚಿಲ್ಡ್ರನ್ ಶುಡ್ ಪೇರೆಂಟ್ಸ್ ಲುಕ್ ಅಪ್ ಆನ್ ದರ್ ಚಿಲ್ಡ್ರನ್ ಅಂತ ಕ್ವಶನನ್ನು ಕೇಳ್ಬೋದು. ಅರ್ಥ ಆಗ್ತಿದೆಯಾ? ಅಥವಾ like how does the poem on children bring out the relationship of parents and children, relationship of parents and children nodre, athwa on children offers a new insights into parents children relationship, athwa the poem on children rejects the conservative upbringing of children explain, athwa parents are bows, children are arrows, God is archer, how does the poem on children highlight these images. ಸೊ ಈ ರೀತಿಯಾಗಿ ಕೇಳ್ಕೊಳ್ತಾ ಹೋಗ್ಬೋದು. ಎಸ್, ಕ್ಯಾನ್ ಯು ಪ್ಲೀಸ್ ಟ್ರೈ ಟು ಆನ್ಸರ್ ಮಾಡಿ ನೋಡೋಣ. ಎಸ್, ಆನ್ಸರ್ ಮಾಡಿ ಬೇಗ ಬೇಗ. ಎಸ್, ಎಸ್ ನೋಡಿ, ಇದಕ್ಕೆ ಆನ್ಸರ್ ವೆರಿ ಸಿಂಪಲ್ ಆಗಿ ನಾವು ಮಾಡ್ಬೋದು. ಇನ್ ಆನ್ ಚಿಲ್ಡ್ರನ್
ಕಂಪ್ಲೀಟ್ ಹೇಳ್ಬಿಡೋದು. ದ ಪ್ರಾಫಿಟ್ ಸ್ಪೀಕ್ಸ್ ಟು ಪೇರೆಂಟ್ಸ್ ಅಬೌಟ್ ಹೌ ದೇ ಶುಡ್ ಟೇಕ್ ಕೇರ್ ಆಫ್ ದೇರ್ ಚಿಲ್ಡ್ರನ್. And he says, your children are not your children. Though parents give birth to their children, they are not the owners. They are not belong to the parents. Parents should not be possessive of their children. The parents should work as a guardians and help them grow. Children are the sons and daughters of life's longing for itself. They come through parents, but not from parents. They live with parents, yet they do not belong to them. Parents can give them their love, but not their thoughts. Because children have their own thoughts, they may house their bodies, but not their souls. The souls of children dwell in the house of tomorrow. Children belong to the future. Life doesn't go backward or tarries with yesterday. According to the prophet, God is the archer, parents are the bows, and children are the living arrows. The archer uses the bow only to send the arrows to their target. As an archer, he bends the bows too much so that arrows go swift and far. He loves both the bows means parents and the arrows children. Okay, thus parents should realize at their role is to serve the children to reach their goals. ಇಷ್ಟು ಬರ್ದಿಲ್ಲೋ 4 ಮಾರ್ಕ್ಸ್ ಕೇಳಿದ್ರು 4ಕ್ಕೆ 4, 6 ಮಾರ್ಕ್ಸ್ ಕೇಳಿದ್ರು 6ಕ್ಕೆ 6 ಮಾರ್ಕ್ಸ್ ಫಿಕ್ಸ್. ಅರ್ಥ ಆಗ್ತಿದೆಯಲ್ಲ? ಸೊ ಯು ಮಸ್ಟ್ ರೆಡಿ. ದೆನ್ ಕಮಿಂಗ್ ಟು ದ ನೆಕ್ಸ್ಟ್. ಸೊ ನೆಕ್ಸ್ಟ್ ಏನಪ್ಪ, ವಾಟ್ ನೆಕ್ಸ್ಟ್ ಅಂದರೆ, ಸೊ ವಿ ಹ್ಯಾವ್ ಒನ್ ಮೋರ್ ಕೋರ್ ಅಂದರೆ ಕಮಿಂಗ್ ಟು ಪೊಯಮ್. ಈಗ ದಿಸ್ ಈಸ್ ವಾಟ್ ಆನ್ ಚಿಲ್ಡ್ರನ್ ಈಸ್ ಆಲ್ ಅಬೌಟ್. ಆನ್ ಚಿಲ್ಡ್ರನ್ ಮೇಲೆ ಬರ್ತಕ್ಕಂಥ ಕ್ವಶನ್ಸ್. ಸೊ ಇದರಲ್ಲಿ ಸಲ್ ಶೇರ್ ಈಚ್ ಆ್ಯಂಡ್ ಎವ್ರಿಥಿಂಗ್. 6 ಮಾರ್ಕ್ಸ್ ಬರಲಿ, 4 ಮಾರ್ಕ್ಸ್. ಇನ್ನು 4 ಮಾರ್ಕ್ಸಿಗೆ ಬಂದರೆ 1 ಮಾರ್ಕ್ಸಿಗೆ ಬಂದರೆ ಐ ವಿಲ್ ಶೇರ್. ಓಕೆ, ಕಮಿಂಗ್ ಟು ಒನ್ ಮೋರ್ ಪೊಯಮ್ ಇದೆ. ಸೊ ದಟ್ ಈಸ್ ವೆನ್ ಯು ಆರ್ ಓಲ್ಡ್. ಸೊ ವೆನ್ ಯು ಆರ್ ಓಲ್ಡು ಇಟ್ ಮೇ ಹ್ಯಾಸ್ ಫಾರ್ ಓನ್ಲಿ 4 ಮಾರ್ಕ್ಸ್. 4 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಕ್ವಶನ್ನು ಯಾವುದು? ವೆನ್ ಯು ಆರ್ ಓಲ್ಡ್ ಅನ್ನೋದು. ಸೊ ಅದನ್ನು ಅಕಾರ್ಡಿಂಗ್ ಟು ನ್ಯೂ ಸಿಲೆಬಸ್ ಯು ಹ್ಯಾವ್ ಬಿನ್ ಹ್ಯಾಸ್ಡ್ ಫಾರ್ ಓನ್ಲಿ 4 ಮಾರ್ಕ್ಸ್. ಓನ್ಲಿ 4 ಮಾರ್ಕ್ಸಿಗೆ ಕೇಳೋದ್ರಿಂದ ಯಾವ ಥರ ಕ್ವಶನ್ಸ್ ಬರ್ತವೆ? ಸೊ ವಾಟ್ ಕೈಂಡ್ ಆಫ್ ಕ್ವಶನ್ಸ್ ದಟ್ ಯು ಮೇ ಎಕ್ಸ್ಪೆಕ್ಟ್ ಫ್ರಮ್ ವೆನ್ ಯು ಆರ್ ಓಲ್ಡ್ ಪೊಯಮ್. ಓಕೆನಾ? ಸೊ 1 ಮಾರ್ಕ್ಸಿಂದು ಅಲ್ ಶೇರ್ ಇನ್ ದ ಗ್ರೂಪ್. ಸೊ 1 ಮಾರ್ಕ್ಸ್ ಕ್ವಶನ್ಸು ಯಾವ ಥರ ಬರ್ತವೆ ಅನ್ನೋದನ್ನು, ಬಿಕಾಸ್ ಟೈಮ್ ಇಸ್ ಗೆಟಿಂಗ್ ಓವರ್ ನಾವು. ಸೊ ವೆನ್ ಯು ಆರ್ ಓಲ್ಡ್ ಅಂತ ಬಂದಾಗ, ಸೊ ಹೌ ಟು ಆನ್ಸರ್ ಟು ದ ಕ್ವಶನ್ ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್. ಕ್ವಶನ್ ಹೆಂಗಿರುತ್ತೆ? ಹೌ ಈಸ್, ಓಕೆನಾ? ಸೊ ಕ್ವಶನ್ ಯಾವ ಥರ ಇರುತ್ತೆ ಅಂದರೆ, ಹೌ ಈಸ್ ದ ಟ್ರಾನ್ಸೆಂಟ್ ನೇಚರ್ ಆಫ್ ಬ್ಯೂಟಿ ಹ್ಯಾಸ್ ಅಗೇನ್ಸ್ಟ್ ಪರ್ಮನೆನ್ಸ್ ಆಫ್ ಲವ್ brought out in when you are old, ಅಥವಾ when you are old makes the beloved look back on her youth. Discuss ಅಥವಾ how does the speaker contrast his love with that of many others in when you are old. ಈ ರೀತಿಯಾಗಿ ಸೊ ಏನಾದರೂ ಕ್ವಶನ್ ಕೇಳಿ, ಸೊ ವಾಟ್ ಎವರ್ ದ ಕ್ವಶನ್ ಮೈಟ್ ಹ್ಯಾವ್ ಹ್ಯಾಸ್ಡ್, ಸೊ ಆನ್ಸರ್ ಹೆಂಗೆ ಬರಿಬೇಕಂದ್ರೆ ಈ ರೀತಿಯಾಗಿ ಬರಿಬೇಕು. ಮೀನ್ಸ್, so before we getting into the answer, so first try to discuss, let us try to discuss some key points in the poem. ಈ poem ಅಲ್ಲಿ ಕೆಲವೊಂದು key points ಬರ್ತವೆ. ಸೊ ಆ key points ಅನ್ನು let us discuss in this poem. ಈ poem ಅಲ್ಲಿ ಡಿಸ್ಕಸ್ ಅನ್ನು ಮಾಡಬೇಕು. ಆಯ್ತಾ? ಶೇರ್. So what are the key points or ideas can be discussed in the poem when you are old? When you are old ಅಲ್ಲಿ ಯಾವ್ಯಾವೆಲ್ಲ ಪಾಯಿಂಟ್ಸ್ಗಳನ್ನು ನಾನು ಡಿಸ್ಕಸ್ ಮಾಡಬೇಕಂದ್ರೆ, ಸೊ ವಾಟ್ ಆರ್ ದ ಪಾಯಿಂಟ್ಸ್ ಟು ಬಿ
ಗೆಟ್ ಟು ನೋ ಅಥವಾ ಯಾವೆಲ್ಲ ಪಾಯಿಂಟ್ಸ್ಗಳನ್ನು ನಾನು ಅರ್ಥ ಮಾಡ್ಕೋಬೇಕು, ಕೀ ಪಾಯಿಂಟ್ಸ್ ಯಾವ್ಯಾವು ಅನ್ನೋದನ್ನು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. I must understand very clearly about some key points about when you are old. Very simple ಇದೆ. It has only 3 paragraphs. ಸೊ 3 ಪ್ಯಾರಾಗ್ರಾಫ್ಸ್ನ ಪೊಯಮ್ ಆಗಿರೋದ್ರಿಂದ ಸೊ ತುಂಬ ಈಸಿ ಇದೆ ಮತ್ತು ಸಿಂಪಲ್ ಇದೆ. ಆನ್ಸರು ಕೂಡ ಇಟ್ ಈಸ್ ವೆರಿ ಸಿಂಪಲ್. ಏನು ಬಿಫೋರ್ ವಿ ಡಿಸ್ಕಸ್ ಅಬೌಟ್ ಆನ್ಸರ್ನ ಡಿಸ್ಕಸ್ ಮಾಡೋಕ್ಕಿಂತ ಲೆಟ್ ಅಸ್ ಸ್ಟಾರ್ಟ್. ನೋಡಿ, ದಿಸ್ ಈಸ್ ವೆನ್ ಯು ಆರ್ ಓಲ್ಡ್, ಅ ಲವ್ ಪೊಯಮ್. ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿದ್ದು, ದ ಸ್ಪೀಕರ್ ಈಸ್ ಅಡ್ರೆಸ್ಸಿಂಗ್ ಇಸ್ ಬಿಲವರ್ಡ್. ದ ಸ್ಪೀಕರ್ ಹ್ಯಾಸ್ಕ್ಸ್ ಅಥವಾ ಟೆಲ್ಸ್ ಇಸ್ ಬಿಲವರ್ಡ್ ಟು ರೀಡ್ ಇಸ್ ಪೊಯಮ್ಸ್ ವೆನ್ ಶಿ ಬಿಕಮ್ ಓಲ್ಡ್. ಅವಾಗ ಓಲ್ಡ್ ಆಗ್ತಾಳೆ, ಅವಾಗ ಓದು ಅಂತ ಹೇಳ್ತಾನೆ ಅವನ ಪೊಯಮ್ಗಳನ್ನು. ಆಸ್ಕ್ ಅರ್ ಟು ಡ್ರೀಮ್ ಆಫ್ ಅವರ್ ಸಾಫ್ಟ್ ಲುಕ್ಸ್ ಒನ್ ಶಿ ಹ್ಯಾಡ್, ಹೌ ಅದರ್ಸ್ ಲವ್ಡ್ ಅವರ್ ಫಿಸಿಕಲ್ ಬ್ಯೂಟಿ. ದ ಸ್ಪೀಕರ್ ಸೇಸ್ he loves her pilgrim soul. And the speaker says also he loved her joys and sorrows. He says his love is true. In the end he writes she would sit by the glowing bars murmuring about how love fled. ಸೊ ಇವು ಕೀ ಪಾಯಿಂಟ್ಸ್. ಇವುಗಳನ್ನು ಆ್ಯಡ್ ಮಾಡಲೇಬೇಕು, ಹಂಗಿದ್ರೆ ಮಾತ್ರ ನೀನು ಫುಲ್ ಮಾರ್ಕ್ಸನ್ನು ತೊಗೊಳೋಕ್ಕೆ ಹೆಲ್ಪ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ವೆನ್ ಯು ಆರ್ ಓಲ್ಡ್ ಅಂತ ಬಂದ ತಕ್ಷಣ ಸೊ ಯು ಮಸ್ಟ್ ಗರೆ ನೋಡಿ ಇನ್ ದಿಸ್ ಪೊಯಮ್. ಸೊ ಇನ್ ದಿಸ್ ಪೊಯಮ್ ದ ಪೊಯೆಟ್ ಹ್ಯಾಸ್ಕ್ ಹಿಸ್ ಬಿಲವರ್ಡ್ ಟು ಥಿಂಕ್ ಫಾರ್ವರ್ಡ್ ಟು ಅ ಟೈಮ್. ಓಕೆ, ಇಲ್ಲಿ ನೋಡಿ ಪೊಯಮ್ ಏನಿದೆ, ವೆನ್ ಯು ಆರ್ ಓಲ್ಡ್ ಮೇಕ್ಸ್ ದ ಬಿಲವರ್ಡ್ ಲುಕ್ ಬ್ಯಾಕ್ ಆನ್ ಅವರ್ ಯೂತ್, ಡಿಸ್ಕಸ್ ಪರ್ಮನೆನ್ಸ್ ಆಫ್ ಲವ್ ಬ್ರಾಟ್ ಔಟ್, ಅದ್ರ ಬಗ್ಗೆ ಹೇಳುತ್ತೆ. ಮತ್ತು ಸ್ಪೀಕರ್ ಕಾಂಟ್ರಾಸ್ಟ್ ಇಸ್ ಲವ್ ವಿತ್ ಆಫ್ ಮೆನಿ ಅದರ್ಸ್, ಬೇರೆಯವ್ರ ಜೋಡಿ ಅವ್ನ ಲವ್ ಯಾವ ರೀತಿ ಕಾಂಟ್ರಾಸ್ಟ್ ಅನ್ನೋದನ್ನು ಹೇಳ್ತಾನೆ. ಲೈಕ್ ಸೊ ದ ಪೊಯೆಟ್ ಆಸ್ಕ್ ಹಿಸ್ ಬಿಲವರ್ಡ್ ಟು ಥಿಂಕ್ ಫಾರ್ವರ್ಡ್ ಟು ಅ ಟೈಮ್ ವೆನ್ ಶಿ ವುಡ್ ಬಿ ಓಲ್ಡ್ ಆ್ಯಂಡ್ ಗ್ರೇ. ಶಿ ವುಡ್ ನೋ ಲಾಂಗರ್ ಬಿ ಬ್ಯೂಟಿಫುಲ್ ಬಟ್ ಅ ವೀಕ್ ವುಮನ್ ನಾಡಿಂಗ್ ಬೈ ದ ಫೈರ್. Then the poet asked her to read his love poems sitting by the fire. Perhaps it is a book of poems that he has written for her. The reading of those love poems forces her to remember her own youthful beauty and help her recall her former glories. It's a bittersweet moment for her now. Howda? Then she could remember when she was a beautiful. On the other hand, she knows her looks have faded. She would also remember the men who just loved her physical beauty and at last she would remember that a poet who loved her inner beauty, means her inner pilgrim soul. He loved her pilgrim soul and ever-changing face of joys and sorrows. He even loved her as her looks had begun to fade. She would realize the poet's true love, but it would be too late by then. The love in the form of a poet would have left her. He would be one among the crowd of stars are pacing upon the mountains. Thus the poem is about two young lovers imagining what life would be when they are old. So this is what when you are old poem means. So this is what are the expected questions from poemಗಳಲ್ಲಿ expect 1 marks questions ಅನ್ನ I'll share in the group. Okay, don't worry, I'll definitely share in the group. Okay, thank you for watching. ಏನಾದ್ರು ಡೌಟ್ಸ್ ಇದೆಯಾ? Do you have any doubts? Okay, thank you for watching. Keep supporting. Okay ನಾ? ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ and subscribe the channel. And if you have any queries or doubts or want to discuss anything, you just join in a Telegram channel. Thank you. See you all.